ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಐಕ್ಯೂ ಪಾಠಶಾಲಾ. ಸ್ನೇಹಿತರೆ, ಈ ಒಂದು ಕ್ಲಾಸ್ನಲ್ಲಿ ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸದ ಒಂದು ಮುಂದುವರೆದ ಭಾಗವಾಗಿ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರ ಪುಸ್ತಕದ ಆಯ್ದ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಿಂದಿನ ಒಂದು 2 ಕ್ಲಾಸ್ಗಳಲ್ಲಿ ಹೊಯ್ಸಳರ ಒಂದು ರಾಜಕೀಯ ಇತಿಹಾಸವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದೀವಿ. ಹಾಗಾದ್ರೆ ಈ ಒಂದು ಕ್ಲಾಸ್ನಲ್ಲಿ ನಾವು ಹೊಯ್ಸಳರ ಒಂದು ಏನಂದ್ರೆ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ಆಡಳಿತ ಕುರಿತಂತೆ 10 ಹಲವು ಪ್ರಶ್ನೆಗಳನ್ನ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಈ ಒಂದಿನ ಕ್ಲಾಸ್ನ ಮೊದಲ ಪ್ರಶ್ನೆ ನೋಡ್ರಿ. ಹೊಯ್ಸಳರ ಆಡಳಿತವನ್ನು ಉಲ್ಲೇಖಿಸಿ ಮುಂದಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ? ಒಂದನೇ ಹೊಂದಿಕೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಆರಂಭಿಕ ರಾಜಧಾನಿ ಹೊಸಯೂರು, ಕೇಂದ್ರೀಯ ರಾಜಧಾನಿ ದ್ವಾರಸಮುದ್ರ, ತಮಿಳು ರಾಜಧಾನಿ ವೆಲ್ಲೂರು, ಉಪರಾಜಧಾನಿ ಬೇಲೂರು, ಹೊಸಪಟ್ಟಣ ಅಂತ ಕೊಟ್ಟಿದ್ದಾರೆ. ಇಲ್ಲೇನ್ ಕೇಳಿದಾರೆ ಅಂದ್ರ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಏನೋ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ನಾವು ವಿಚಾರ ನೋಡ್ಬೇಕಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. ಅದ್ರ ಕುರಿತಾಗಿ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಏನು ಹೊಯ್ಸಳರ ಒಂದು ರಾಜಧಾನಿಗಳನ್ನ ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಏನಂದ್ರೆ ಆರಂಭಿಕವಾದ ಒಂದು ರಾಜಧಾನಿ ಯಾವ್ದಾಗಿತ್ತಂದ್ರೆ ಸೊಸೆಯೂರು. ಈ ಸೊಸೆಯೂರನ್ನ ಅಂದ್ರೆ ಇದು ವಿಶೇಷವಾಗಿ ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಕಂಡು ಬರುತ್ತಿದ್ದು. ಏನು ಮೂಡಿಗೆರೆ ತಾಲೂಕಿನ ಒಂದು ಅಂಗಡಿ ಎಂಬ ಪ್ರದೇಶದಲ್ಲಿ, ಅಂಗಡಿ ಎಂಬ ಈಗಿನ ಅಂಗಡಿ ಐತಲ್ಲ, ಅಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತಾ. ಇದನ್ನ ರಾಜಧಾನಿ ಮಾಡ್ಕೊಂಡ ಯಾರು? ಹೊಯ್ಸಳರ ಸ್ಥಾಪಕ ಸ್ಥಳ. ಸರಿನಾ? ಆಮೇಲೆ ಕೇಂದ್ರೀಯ ರಾಜಧಾನಿ ಆಗತ್ತೆ ಇಲ್ಲೊಂದು, ಯಾವುದು? ದ್ವಾರಸಮುದ್ರ. ಇನ್ನು ವಿಶೇಷವಾಗಿ ತಮಿಳು ರಾಜಧಾನಿ ಅಂತಾರೆ, ಅಂದ್ರೆ ತಮಿಳುನಾಡಲ್ಲಿರ್ತಕ್ಕಂಥ ಶಾಖೆಯ ಒಂದು ರಾಜಧಾನಿ ಯಾವ್ದಂದ್ರೆ ಕಣ್ಣನೂರು. ಇನ್ನು ಈ ಹೊಯ್ಸಳರ ಕೆಲವು ಉಪರಾಜಧಾನಿಗಳು ಬರ್ತಾವ. ಅದರಲ್ಲಿ ಮೊದಲೇದು ಬೇಲೂರು, ಆಮೇಲೆ ಹೊಸಪಟ್ಟಣ. ಈ ಹೊಸಪಟ್ಟಣನ ವಿಜಯನಗರ ಅಂತ ಕರೀತಾರೆ. ಇದನ್ನ ವಿಜಯನಗರ. ಇದನ್ನ ಯಾರು ಸ್ಥಾಪನೆ ಮಾಡ್ತಾರ ಅಂದ್ರೆ ಮೂರನೇ ಬಲ್ಲಾಳ. ಸರಿನಾ? ಆಮೇಲೆ ಅರಸೀಕೆರೆ, ಇನ್ನೊಂದು ತೊನ್ನೂರು, ಇನ್ನೊಂದು ಬಂಕಾಪುರ, ಇನ್ನು ಲಕ್ಕುಂಡಿ. ಈ ಲಕ್ಕುಂಡಿ ಕಂಡು ಬರೋದು ಇಂದಿನ ಗದಗ ಜಿಲ್ಲೆ. ಇದು ಹಾವೇರಿ ಜಿಲ್ಲೆಯಲ್ಲಿ ಕಂಡು ಬರತಕ್ಕಂತ ಒಂದು ಊರು ಇದೆ, ಅದು ಬಂಕಾಪುರ. ಆಮೇಲೆ ಬೇಲೂರು ನಿಮ್ಗೆಲ್ಲ ಗೊತ್ತಿರಬಹುದು, ಇದು ಹಾಸನ. ಇಲ್ಲೇ ಇಲ್ಲಿ ಯಗಚಿ ನದಿ ಕಂಡು ಬರುತ್ತೆ. ಇಲ್ಲಿ ಯಗಚಿ ನದಿ. ಈ ಯಗಚಿ ನದಿ ದಂಡೆ ಮೇಲೆ ನೀವು ಕೂಡ ಏನ್ ನೋಡ್ತೀರ ಅಂದ್ರೆ ಹಲ್ಮಿಡಿ ಶಾಸನ ನೋಡ್ತೀರಿ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಇದನ್ನ ಯಾರು ಕಂಡು ಹಿಡಿದ್ರು ಅಂದ್ರೆ ಎಂ.ಎಚ್. ಕೃಷ್ಣ ಎಂಬ ಇತಿಹಾಸಕಾರ ಕಂಡು ಹಿಡಿತಾರೆ. ಎಂ.ಎಚ್. ಕೃಷ್ಣ. ಇದು ಯಾವಾಗ ರಚನೆ ಆಗಿರೋದಂದ್ರೆ ಕ್ರಿಸ್ತಶಕ 450ರಲ್ಲಿ. ಸರಿನಾ? ಮುಂದಿನ ಪ್ರಶ್ನೆ ನೋಡೋಣ. ಏನು ಮೊದಲು ನೋಡ್ರಿ. ಪಂಚ ಪ್ರಧಾನ ಎಂಬ ಮಂತ್ರಿಮಂಡಲವು ಈ ಕೆಳಗಿನ ಯಾರ ಆಡಳಿತ ಅವಧಿಯಲ್ಲಿ ಅಸ್ತಿತ್ವದಲ್ಲಿತ್ತು ಅಂತ ಪ್ರಶ್ನೆ ಕೇಳಿದಾರೆ ಅವರು. ಒಂದೇನ್ ಕೊಟ್ಟಾರ? ವಿಜಯನಗರ ಸಾಮ್ರಾಜ್ಯ, ಹೊಯ್ಸಳ, ಮರಾಠರು, ರಾಷ್ಟ್ರಕೂಟರು. ಆದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಹೊಯ್ಸಳರು. ಇಲ್ಲಿ ಮರಾಠರು ಒಂದು ಕಂಡು ಬಂದಾಗ ಇಲ್ಲಿ ನಾವು ಇಲ್ಲಿ ಅಷ್ಟಪ್ರಧಾನರು ನೋಡ್ತೀವಿ. ಇಲ್ಲಿ ಅಷ್ಟಪ್ರಧಾನ ಮಂತ್ರಿಮಂಡಲ ನೋಡ್ತೀವಿ. ಅಷ್ಟಪ್ರಧಾನ ಮಂತ್ರಿಮಂಡಲ ಇದನ್ನ ಯಾರು ಆರಂಭಿಸ್ತಾರ ಅಂದ್ರೆ ಶಿವಾಜಿ ಆರಂಭಿಸ್ತಾನೆ ಇದು. ಇನ್ನು ವಿಜಯನಗರ ಕಾಲದಲ್ಲಿ ಯಾರು ಬರ್ತಾರಂದ್ರೆ ಪ್ರಮುಖವಾದ ಒಂದು ಕವಿಗಳು ಬರ್ತಾರ. ಯಾರು? ಅಷ್ಟದಿಗ್ಗಜರು ಅಂತಾರ ಅವ್ರಿಗೆ, ಅಷ್ಟದಿಗ್ಗಜರು. ಇವ್ರು ಯಾರ ಕಾಲ ಬರ್ತಾರೆ ಅಂದ್ರೆ ನಮ್ ಕೇಡಿ ಕಾಲದ ಬರ್ತಾರ. ಕೇಡಿ ಅಂದ್ರೆ ಕೃಷ್ಣ ದೇವರಾಯ. ಏನು ಸಿಂಪಲ್ ಆಗಿ ಹೇಳ್ತೀನಿ, KDR ಅಂದ್ರೆ ಕೃಷ್ಣ ದೇವರಾಯ. ಇನ್ನು ರಾಷ್ಟ್ರಕೂಟರಲ್ಲಿ ವಿಶೇಷವಾಗಿ ನಾವು ಅಮೋಘವರ್ಷನ್ ನೋಡ್ತೀವಿ. ಅಮೋಘವರ್ಷನ್ ನೋಡ್ತೀವಿ. ಇವನ ಒಂದು ಪ್ರಮುಖ ಕೃತಿ ಯಾವ್ದಂದ್ರೆ ಪ್ರಶ್ನೋತ್ತರ ರತ್ನಮಾಲಿಕ. ಇದು ಕೇಳೋ ಚಾನ್ಸಸ್ ಜಾಸ್ತಿ ಐತಿ. ಸರಿನಾ? ಇದು ಯಾವ ಭಾಷೆಯಲ್ಲಿ ಐತಿ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಕೃತಿ. ಇನ್ನು ಪಂಚ ಪ್ರಧಾನ ಮಂತ್ರಿಮಂಡಲ ಯಾರಿಂದ ಕೂಡಿತ ನೋಡೋದಾದ್ರೆ ನಾವು ಒಬ್ರು ಸಂಧಿ ವಿಗ್ರಹ ಅಂತ ಮಂತ್ರಿ ಇರ್ತಾನ. ಅವನೇನ್ ಮಾಡ್ತಾನಂದ್ರೆ ವಿದೇಶಾಂಗ ಇಲಾಖೆ ನೋಡ್ಕೋತಾನ. ಆಮೇಲೆ ಶ್ರೀಕರಣಾಧಿಕಾರಿ ಅಥವಾ ಸರ್ವಾಧಿಕಾರಿ ಅಂತ ಇರ್ತಾನ, ಇವನು ಪ್ರಧಾನ ಮಂತ್ರಿ ಆಗಿರ್ತಾನ. ಇನ್ನೊಬ್ಬ ಹಿರಿಯ ಭಂಡಾರಿ ಅಂತ ಇರ್ತಾನ, ಇವನು ಯಾವ್ದಂದ್ರೆ ಹಣಕಾಸು ಇಲಾಖೆನ ನೋಡ್ಕೊತಿರ್ತಾನೆ. ಇನ್ನೊಬ್ಬ ಸೇನಾಪತಿ ಬರ್ತಾನೆ, ಇವನು ಮಿಲಿಟರಿ ಅಥವಾ ಸೈನ್ಯ ವ್ಯವಸ್ಥೆನ ನೋಡ್ಕೋತಾನೆ. ಇನ್ನು ಮಹಾಪಸಾಯತ, ಯಾರು? ಮಹಾಪಸಾಯತ ರಾಜ್ಯ ವಸ್ತ್ರಗಳ ಒಬ್ಬ ವ್ಯವಸ್ಥಾಪಕ ಆಗಿದ್ದ. ಮುಂದಿನ ಪ್ರಶ್ನೆ ನೋಡ್ರಿ, ಇಂಪಾರ್ಟೆಂಟ್ ಐತಿ ಇದು. ಬಾಹತ್ತರ ನಿಯೋಗಾಧಿಪತಿ ಎಂಬ ಇಲಾಖೆಯು ಈ ಕೆಳಗಿನ ಯಾರ ಕಾಲದಲ್ಲಿ ಅಸ್ತಿತ್ವದಲ್ಲಿ ತಿಳಿದರಲ್ಲಿ? ವಿಜಯನಗರ, ಹೊಯ್ಸಳ, ಬಹುಮನಿಗಳು, ಆದಿಲ್ ಶಾಹಿ ಕೊಟ್ಟಾರ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಹೊಯ್ಸಳ. ಇನ್ನು 72 ನಿಯೋಗಾಧಿಪತಿ ಅಂದ್ರೆ 72 ಉಳಿಗಗಳ ಒಂದು ಅಂದ್ರೆ 72 ಉಳಿಗಗಳು ಅಂದ್ರೆ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯ ಅಥವಾ ವೃತ್ತಿಗಳು ಅಂದಂಗಿದು. ಇಲ್ಲಿ ಏನ್ ಮಾಡ್ತಾರಂದ್ರೆ ಈ ತಾಂಬೂಲ್ದವರು, ಚಾಮರದವರು,
ಎಲ್ಲಾ ಒಂದು ಇತ್ಯಾದಿ ವ್ಯವಸ್ಥೆಗಳ ಒಂದು ವ್ಯವಸ್ಥೆ ಮಾಡುವ ಒಬ್ಬ ವ್ಯಕ್ತಿ ಆಗಿರ್ತಾನೆ ಇವನು. ಯಾರು? ಬಾಹತ್ತರ್ ನಿವಾಗಾಧಿಪತಿ. ಇನ್ನು ಬಾಹತ್ತರ್ ಅಂದ್ರೆ ಹಿಂದಿಯಲ್ಲಿ 72 ಅಂದಂಗದ ಕನ್ನಡದಾಗ. ಬಾಹತ್ತರ್ ಅನ್ನೋ ಪದ ಏನದು ಹಿಂದಿ ಪದ ಇದು, ಅಥವಾ ಸಂಸ್ಕೃತ ಪದದಲ್ಲಿ ಬಳಸ್ತಾರೆ. ಬಾಹತ್ತರ್ ಅಂದ್ರೆ ಹಿಂದಿಯಲ್ಲಿ 72 ಅಂದ್ರೆ 72 ಒಂದು ಕೆಲಸಗಳ ಒಂದು ಉಸ್ತುವಾರಿ ನೋಡಿಕೊಳ್ಳುವ ಒಂದು ವ್ಯಕ್ತಿ ಯಾರ ಕಾಲದಲ್ಲಿ ಇದು ಪ್ರಶ್ನೆ ಇದೆ ಇಂಡೈರೆಕ್ಟ್ ಆಗಿ. ಯಾರ ಕಾಲದಲ್ಲಿ? ಹೊಯ್ಸಳರು. ಇನ್ನು ಇಲ್ಲಿ ವಿಜಯನಗರದಲ್ಲಿ ಯಾರು ನೋಡ್ತೀವಿ ಅಂದ್ರೆ ಅಮರ ನಾಯಕರು ನೋಡ್ತೀವಿ ಇಲ್ಲಿ. ಅಮರ ನಾಯಕರು. ಅಮರ ನಾಯಕರು ಅಂದ್ರೆ ಇದಂದ್ರೆ ಒಂಥರ ಡೆಲ್ಲಿಯ ಇಕ್ತಾ ಪದ್ಧತಿ ಇದ್ದಂಗೆ ಇದು. ಡೆಲ್ಲಿ ಸುಲ್ತಾನರ ಕಾಲದಲ್ಲಿ ಇರ್ತಕ್ಕಂತ ಒಂದು ಇಕ್ತಾ ಪದ್ಧತಿ ಮತ್ತು ಮನ್ಸಬ್ದಾರ್ ಯಾರು? ಮನ್ಸಬ್ದಾರ್ ಪದ್ಧತಿಗೆ ಒಂದು ಸಮನಾಗಿರ್ತಕ್ಕಂತ ಒಂದು ಹುದ್ದೆ ಇದು. ಮನ್ಸಬ್ದಾರ್ ಪದ್ಧತಿಗೆ ಸಮನಾದ ಒಂದು ಹುದ್ದೆ. ಇನ್ನು ಬಹುಮನಿ ಸುಲ್ತಾನಗಳ ಕಾಲದಲ್ಲಿ ಅವ್ರನ್ನ ಏನ್ ಕರೀತಾರಂದ್ರೆ ಇಲ್ಲಿ ಇವ್ರು ಇರ್ತಾರಲ್ಲ, ಮಂತ್ರಿ ಮಂಡಲ ಇರ್ತೈತಿ ಇಲ್ಲೊಂದು. ಅದು ಇಂಪಾರ್ಟೆಂಟ್ ಐತಿ. ನಮ್ಮ ಬಹುಮನಿಗಳ ಪಾಠ ಮಾಡ್ಬೇಕಾರ ಹೇಳ್ತೀನಿ. ಆದಿಶಾಹಿಗಳ ಒಂದು ವಿಚಾರಗಳನ್ನ ಬಹುಮನಿ ಸುಲ್ತಾನರಲ್ಲಿ ನೋಡೋಣ. ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಐತಿ ನೋಡ್ರಿ. ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದಾರೆ ಇಲ್ಲಿ. ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಏನಂದ್ರೆ, ಒಂದೇದ್ರಲ್ಲಿ ಏನ್ ಕೊಟ್ಟಿದ್ ಒಂದು ಹೇಳಿಕೆ ಒಂದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅವರು ಕಾಲಿಗೆ ಪೆಂಡೆಯ ಎಂಬ ಭಾರವಾದ ತೊಡರನ್ನು ತೊಡುತ್ತಿದ್ದರು. ಎರಡರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅವರು ರಾಜನ ಜೊತೆ ಅಸೂನುಗುತ್ತಿದ್ದರು, ಅಂದ್ರೆ ರಾಜನ ಜೊತೆ ಚಿತೆಯನ್ನ ಏರುತ್ತಿದ್ರು. ಇನ್ನೊಂದೇನ್ ಕೊಟ್ಟಿದ್ದಾರೆ, ಚೋಕಿಮಯ್ಯ ಮತ್ತು ಲಕ್ಷ್ಮ ಇದರ ಭಾಗವಾಗಿದ್ದರು. ನಾಲ್ಕರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇದು ಗಂಗರ ಕಾಲದ ಕೀಳ್ಗುಂಟಿಗೆ ಸಮನಾಗಿದೆ ಅಂತ ಕೊಟ್ಟಿದ್ದಾರೆ. ಮೇಲಿನ ಹೇಳಿಕೆಗಳು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಒಂದೇನ್ ಕೊಟ್ಟಾರ? ಗರುಡ ಪದ್ಧತಿ, ಶೂಲ ಬ್ರಹ್ಮ, ವೇಳೆವಾಳಿ, ಹಿಡಿತಲೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಗರುಡ ಪದ್ಧತಿ. ಇವೆಲ್ಲವೂ ಕೂಡ ಗರುಡ ಪದ್ಧತಿಯ ಲಕ್ಷಣಗಳು. ಇವು ಗರುಡ ಪದ್ಧತಿಯ ಲಕ್ಷಣಗಳು. ಸರಿನಾ? ಇನ್ನು ಅವುಗಳ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಇವುಗಳಿಗೆ ಏನಂತಾರಂದ್ರ ಪ್ರಾಣ ತ್ಯಾಗ ಪದ್ಧತಿಗಳು. ಸರಿನಾ? ಇಲ್ಲಿ ಒಂದರಲ್ಲಿ ಏನ್ ಕೊಟ್ಟಾರ? ಶೂಲ ಬ್ರಹ್ಮ. ಶೂಲ ಬ್ರಹ್ಮ ಅಂದ್ರೆ ಶೂಲದ ಮೇಲೆ ಪ್ರಾಣ ತ್ಯಾಗ ಮಾಡುವುದು. ಇನ್ನೊಂದೇನಂದ್ರೆ ವೇಳೆವಾಳಿ. ಇದು ಒಡೆಯನ ಅನ್ನದ ಋಣ ತೀರಿಸಲು ಪ್ರಾಣ ತ್ಯಾಗ ಮಾಡುವುದು. ಇನ್ನೊಂದೇನ್ ಕೊಟ್ಟಿದ್ದಾರೆ ಅಂದ್ರೆ ಗರುಡ ಪದ್ಧತಿ, ಅರಸನ ಜೊತೆ ಪ್ರಾಣ ನೀಡುವುದು. ಇನ್ನು ಹಿಡಿತಲೆ. ಹಿಡಿತಲೆ ಅಂದ್ರೆ ಸೇವಕರು ತನ್ನ ಒಡೆಯನ ಸತ್ತಾಗ ತಲೆ ಹಾರಿಸಿಕೊಂಡು ಪ್ರಾಣ ನೀಡುವುದು. ಇನ್ನು ಕೀಲ್ಗುಂಟೆ. ಇದು ಯಾವ್ದಂದ್ರೆ ಅರಸನ ಜೊತೆ ಪ್ರಾಣ ನೀಡುವುದು. ಕೀಲ್ಗುಂಟೆ ಅರಸನ ಜೊತೆ ಮತ್ತೆ ಎರಡು ಒಂದೇ ಆಗಿದ್ರು ನೋಡಿ. ಕೀಲ್ಗುಂಟೆ ಮತ್ತು ಏನು ಗರುಡ. ಕೀಲ್ಗುಂಟೆ ಯಾರ ಕಾಲದಲ್ಲಿ ಇತ್ತು? ಗಂಗರ ಕಾಲದಲ್ಲಿ ಇತ್ತಿದು. ಈ ವೇಳೆವಾಳಿ ಒಂದ್ಸಲ ಮೊನ್ನೆ ಎಕ್ಸಾಮ್ ನಡೆದಿತ್ತು. ಯಾವುದು? ಗ್ರೂಪ್ ಸಿ ಪರೀಕ್ಷೆ ನಡೆದಿತ್ತು ಒಂದು. ಗ್ರೂಪ್ ಸಿ ಯಾವುದು? ಸ್ಟೇಟ್ ಅಕೌಂಟ್. ಸ್ಟೇಟ್ ಅಕೌಂಟ್ ಅಲ್ಲಿ ಕೇಳಿದ್ರು ನೋಡಿ ಸ್ನೇಹಿತರೆ. ಇದು ಡೈರೆಕ್ಟ್ ಯಾರ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ದು ಕೇಳಿದ್ರು ಇದನ್ನ, ವೇಳೆವಾಳಿ. ಅಲ್ಲಿ ಆಪ್ಷನ್ಸು ಹೊಯ್ಸಳ ಕೊಟ್ಟಿದ್ರು, ನೋಟ್ ಮಾಡ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಐತಿ ನೋಡ್ರಿ. ಇದು ಆಡಳಿತಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೇಳಿದಾರೆ ಇಲ್ಲಿ. ಹೊಯ್ಸಳರ ಕಾಲದಲ್ಲಿ ಮಹಾನಗರ ಮತ್ತು ನಾನಾದೇಶಿ ಎಂಬುವುಗಳು ಏನಾಗಿದ್ದವು ಅಂತ ಕೇಳಿದಾರೆ ಅವರು. ಆಡಳಿತ ಘಟಕಗಳು, ವ್ಯಾಪಾರ ಶ್ರೇಣಿ ಸಮುದಾಯ, ಸೇನಾ ಶಿಬಿರಗಳು, ಮನೋರಂಜನಾ ಕೇಂದ್ರಗಳು. ಇಲ್ಲಿ ಸರಿಯಾದ ಉತ್ತರ ಯಾವುದು? ವ್ಯಾಪಾರ ಶ್ರೇಣಿ ಅಥವಾ ವ್ಯಾಪಾರಿ ಸಮುದಾಯಗಳು. ಬಹಳ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಇದು ನೋಟ್ ಮಾಡ್ಕೊಳ್ಳಿ. ಏನು? ವ್ಯಾಪಾರ ಶ್ರೇಣಿ. ಮಹಾನಗರ ಮತ್ತು ನಾನಾ ದೇಶಿ ಅಂದ್ರೆ ಏನಂದ್ರೆ ವ್ಯಾಪಾರ ಶ್ರೇಣಿ ಮತ್ತು ಸಮುದಾಯ ಅಂದರ್ಥ. ಮತ್ತೊಂದು ಪ್ರಶ್ನೆ, ಹೊಯ್ಸಳರ ಕಾಲದಲ್ಲಿ ಹಿಟ್ಟು ಮತ್ತು ಸಮಯ ಎಂಬುವು ಏನಾಗಿದ್ದು ಅಂತ ಕೇಳಿದಾರೆ ಇಲ್ಲಿ. ಏನು? ಹಿಟ್ಟು, ಸಮಯ. ಹಿಟ್ಟು ಅಂದ್ರೆ ನೀವು ತಿನ್ನೋ ರಾಗಿ ಹಿಟ್ಟು, ಜೋಳದ ಹಿಟ್ಟು ಅನ್ಕೋಬೇಡ್ರಿ. ಇಲ್ಲಿ ಬೇರೆನೆ ಐತಿದು. ಏನಂದ್ರೆ ಆಡಳಿತ ಘಟಕಗಳು, ಜಾತಿ ಸಭೆಗಳು, ಸೇನಾ ಶಿಬಿರಗಳು, ಮನೋರಂಜನಾ ಕೇಂದ್ರಗಳು ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಏನಪ್ಪಾ ಸರಿಯಾದ ಉತ್ತರ? ಜಾತಿ ಸಭೆಗಳು. ಈ ಹಿಟ್ಟು ಮತ್ತು ಸಮಯ ಅಂದಿನ ಕಾಲದಲ್ಲಿ ಜಾತಿಯ ಒಂದು ಸಭೆಗಳಾಗಿದ್ದವು. ನೋಟ್ಸ್ ಮಾಡ್ಕೊಳ್ಳಿ, ಕೇಳೋ ಚಾನ್ಸಸ್ ಐತಿದು. ಮುಂದಿನ ಪ್ರಶ್ನೆ ನೋಡ್ರಿ. ಮೊದಲು ಅಥವಾ ಕುಳ ಎಂಬುದು ಒಂದು ಡ್ಯಾಶ್ ಅಂತ ಕೇಳಿದಾರೆ ಇಲ್ಲಿ. ಇಲ್ಲೇನ್ ಕೊಟ್ಟಾರ ಅವರು? ಉಪತೆರಿಗೆ, ನೀರಾವರಿ ಪದ್ಧತಿ, ಭೂಮಾಪನ, ಧಾರ್ಮಿಕ ಪದ್ಧತಿ. ಸರಿಯಾದ ಉತ್ತರ ಯಾವುದು ಇಲ್ಲಿ? ಭೂ ತೆರಿಗೆ ಅಥವಾ ಭೂ ಕಂದಾಯದ ಒಂದು ಉಪತೆರಿಗೆಗಳು. ಭೂ ಕಂದಾಯ ತೆರಿಗೆಯ ಒಂದು ಭಾಗಗಳಿವು. ಏನು? ಮೊದಲು ಮತ್ತು ಕುಳ. ಇಂಪಾರ್ಟೆಂಟ್ ಪ್ರಶ್ನೆ ಐತಿ ನೋಡ್ರಿ. ಹೊಯ್ಸಳರ ಕಾಲದಲ್ಲಿ ಯಾವುವು ಚಿನ್ನದ ನಾಣ್ಯಗಳಾಗಿದ್ದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಒಂದರಲ್ಲಿ ಏನ್ ಕೊಟ್ಟಾರ? ಗದ್ಯಾನ ಹೊನ್ನು, ಮತ್ತೊಂದು ಪಣ, ಮತ್ತೊಂದು ಹಾಗ ಅಥವಾ ವಿಶ್ವ, ಇನ್ನೊಂದು ಬೇಳೆ ಮತ್ತು ಪ್ರಾಣಿ. ಇಲ್ಲಿ ಯಾವ ಸರಿಯಾದ ಉತ್ತರ? ಆಪ್ಷನ್ ಡಿ. ಹೊಯ್ಸಳರ ಕಾಲದಲ್ಲಿ
ಗದ್ಯಾನ ಅಥವಾ ಒಂದು ಹಣ್ಣು ಚಿನ್ನದ ನಾಣ್ಯ ಆಗಿತ್ತು. ಪಣ ಕೂಡ ಚಿನ್ನದ ನಾಣ್ಯ ಆಗಿತ್ತು. ಹಾಗ ಅಥವಾ ವಿಸ್ ಇದು ಕೂಡ ಚಿನ್ನದ ಒಂದು ನಾಣ್ಯ ಆಗಿತ್ತು. ಆಮೇಲೆ ಬೇಳೆ ಅಥವಾ ಕಾಣಿ ಎಂಬುದು ಕೂಡ ಚಿನ್ನದ ನಾಣ್ಯ ಆಗಿತ್ತು. ಇದು ಪಣ ಎಂಬುದು ನೋಡ್ರಿ 2023 ಒಂದು IAS ಎಕ್ಸಾಮ್ ನಲ್ಲಿ ಕೇಳಿದ್ರಿ ಇದನ್ನ. ವಾಟ್ ವಾಸ್ ಪಣ ಅಂತೇಳಿ. ಇದು ಒಂದು ಚಿನ್ನದ ನಾಣ್ಯ. ಮತ್ತೊಂದು ಪ್ರಶ್ನೆ ಐತ್ ನೋಡ್ರಿ. ಹೊಯ್ಸಳರ ಪ್ರಸಿದ್ಧ ಅರಸ ವಿಷ್ಣುವರ್ಧನ್ ನಿರ್ಮಿಸಿದ ಕೆರೆಗಳು ಯಾವುವು ಅಂತ ಕೇಳಿದಾರ. 1 ದೋರ ಸಮುದ್ರ, 2 ವಿಷ್ಣು ಸಮುದ್ರ, 3 ಬೇತಮಂಗಲ ಕೆರೆ, 4 ಬೆಳ್ಳಂದೂರು ಕೆರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ದೋರ ಸಮುದ್ರ, ವಿಷ್ಣು ಸಮುದ್ರ, ಬೇತಮಂಗಲ. ಇವು 3 ನಿರ್ಮಾಣ ಮಾಡಿದವ ಯಾರು? ಈ ವಿಷ್ಣುವರ್ಧನ. ಇನ್ನು ಬೆಳ್ಳಂದೂರು ಕೆರೆ ಮತ್ತು ಪಟ್ಟಂದೂರು ಕೆರೆ ಬರ್ತಾವ ಇಲ್ಲೇ ಬೆಂಗಳೂರು ಹತ್ರ. ಪಟ್ಟಂದೂರು ಕೆರೆ ಇವುಗಳ ನಿರ್ಮಾಣ ಯಾವಾಗ ಆಗುತ್ತೆ ಅಂದ್ರೆ ಚೋಳರ ಕಾಲದಲ್ಲಿ ಆಗುತ್ತೆ. ಕರ್ನಾಟಕದಲ್ಲಿ ಚೋಳರ ಕಾಲದಲ್ಲಿ ಈ ಒಂದು ಕೆರೆಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಇಲ್ಲಿ ಯಾವುದು? ಬೆಳ್ಳಂದೂರು ಕೆರೆ ಮತ್ತು ಪಟ್ಟಂದೂರು ಕೆರೆಗಳನ್ನ ಈ ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಾರೆ. ಇಂಪಾರ್ಟೆಂಟ್ ಪ್ರಶ್ನೆ ಐತ್ ನೋಡ್ರಿ ಇದು. ಬಿಟ್ಟು ಒಟ್ಟ ಎಂದರೆ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತ? ಆಪ್ಷನ್ ಎ ಕೆರೆಗಳ ಒಂದು ದುರಸ್ತಿಗಾಗಿ ಮೀಸಲಿಟ್ಟ ಭೂಮಿಯನ್ನ ಈ ಬಿಟ್ಟು ಒಟ್ಟ ಅಂತ ಕರಿತಿದ್ರು. ಇದು ಹೊಯ್ಸಳರ ಒಬ್ಬ ದೊರೆ ಬರ್ತಾನ ನೋಡ್ರಿ, ವಿನಯಾದಿತ್ಯ. ಅವನ ಕಾಲದಲ್ಲಿ ಈ ಒಂದು ಮೀಸಲು ಭೂಮಿ ಅಂದ್ರೆ ಕೆರೆಗಳ ದುರಸ್ತಿಗಾಗಿ ಮೀಸಲಿಟ್ಟ ಭೂಮಿಗಳನ್ನ ಆರಂಭಿಸಿದ್ರು. ಯಾರ ಕಾಲದಲ್ಲಿ? ವಿನಯಾದಿತ್ಯನ ಕಾಲದಲ್ಲಿ. ಮತ್ತೊಂದು ಪ್ರಶ್ನೆ ನೋಡ್ರಿ. ಗಾನದೆರೆ ಮತ್ತು ಮಗ್ಗದೆರೆ ಎಂಬುವು ಏನಾಗಿದ್ದವು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇವು ವೃತ್ತಿ ತೆರಿಗೆಗಳು. ಅಂದಿನ ಕಾಲದಲ್ಲಿ ಏನು? ವೃತ್ತಿ ತೆರಿಗೆಗಳನ್ನ ಒಂದು ಹೊಯ್ಸಳರ ಕಾಲದಲ್ಲಿ ಗಾನದೆರೆ ಮತ್ತು ಮಗ್ಗದೆರೆ ಅಂತಿರು. ಈ ಗಾನದೆರೆ ಅಂದ್ರೆ ವಿಶೇಷವಾಗಿ ಗಾನ ಎಂದರೆ ಈ ತೈಲ ಅಥವಾ ಎಣ್ಣೆ ರೆಡಿ ಮಾಡ್ತಾರಲ್ಲ, ಗಾನಿಗರತ್ತಲ್ಲ, ಅದು ಆ ಒಂದು ವೃತ್ತಿಯ ಮೇಲಿನ ಒಂದು ತೆರಿಗೆ ಆಗಿತ್ತು. ಇನ್ನು ಮಗ್ಗದೆರೆ ಅಂದ್ರೆ ಈ ನೇಕಾರರ ಮೇಲಿನ ಒಂದು ತೆರಿಗೆ ಆಗಿತ್ತು. ನೇಕಾರರ ಮೇಲಿನ ಒಂದು ತೆರಿಗೆ ಆಗಿತ್ತು. ನೆಕ್ಸ್ಟ್ ನೋಡ್ರಿ, ಹೊಯ್ಸಳರ ಕಾಲವನ್ನು ಉಲ್ಲೇಖಿಸಿ ಮುಂದಿನವುಗಳನ್ನು ಪರಿಗಣಿಸಿ. ಒಂದೇ ಹೇಳಿಕೆ ಏನ್ ಕೊಟ್ಟಿದಾರ ಅಂದ್ರೆ ಅವರು ಜೈನ ಧರ್ಮ ಅತ್ಯಂತ ಪ್ರಬಲವಾಗಿತ್ತು ಕೊಟ್ಟಿದಾರ. ಇನ್ನೊಂದು ಅಂಗಡಿ ಜೈನ ಧರ್ಮ ಪ್ರಸಿದ್ಧ ಕೇಂದ್ರವಾಗಿತ್ತು ಕೊಟ್ಟಿದಾರ. ಇನ್ನೊಂದು ಸಳನು ಜೈನ ಧರ್ಮವನ್ನು ಪಾಲಿಸುತ್ತಿದ್ದನು ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಜೈನ ಧರ್ಮ ಒಂದು ಹೊಯ್ಸಳರ ಕಾಲದಲ್ಲಿ ಅತ್ಯಂತ ಪ್ರಬಲವಾಗಿತ್ತು. ಆಮೇಲೆ ಇದು ಅಂಗಡಿಯಲ್ಲಿ ಕಂಡು ಬರುತ್ತೆ ಅಂದ್ರೆ ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಕಂಡು ಬರುತ್ತಿದ್ದು. ಮೂಡಿಗೆರೆ ತಾಲೂಕು. ಅದು ಏನಾಗಿತ್ತು ಅಂದ್ರೆ ಜೈನರ ಒಂದು ಪ್ರಸಿದ್ಧ ಕೇಂದ್ರ ಆಗಿತ್ತು. ಇನ್ನು ಆರಂಭಿಕವಾಗಿ ಸಳನನ್ನು ನೋಡ್ತೀವಿಲ್ಲ, ಆರಂಭಿಕ ಸ್ಥಾಪಕನನ್ನ. ಇವನು ಈ ಸುದತ್ತಾಚಾರ್ಯರ ಒಂದು ಪ್ರಭಾವಕ್ಕೆ ಒಳಗಾಗಿ ಏನ್ ಮಾಡ್ತಾನಂದ್ರೆ ಜೈನ ಧರ್ಮ ಸ್ವೀಕಾರ ಮಾಡ್ತಾನ. ಇವನು ಮುಂದೆ ಏನಾಗ್ತಾನಂದ್ರೆ ಒಂದು ಹೊಯ್ಸಳರ ಒಬ್ಬ ಸ್ಥಾಪಕ ಆಗ್ತಾನೆ. ಇದು ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಹೊಯ್ಸಳರ ಕುಲದೇವತೆ ಯಾರು ಅಂತ ಕೇಳಿದಾರೆ ಇಲ್ಲಿ. ಇದು ಸರಿಯಾದ ಉತ್ತರ ಯಾವುದು? ಪದ್ಮಾವತಿ ಅಥವಾ ವಾಸಂತಿಕಾ ದೇವಿ. ಇದು ಜೈನ ಧರ್ಮದ ಒಂದು ಪ್ರಸಿದ್ಧ ಯಕ್ಷಿ. ಇದು ಜೈನ ಧರ್ಮದ ಒಂದು ಪ್ರಸಿದ್ಧ ಯಕ್ಷ ದೇವತೆ. ಅದು ಯಾರು? ಪದ್ಮಾವತಿ ಅಥವಾ ವಾಸಂತಿಕಾ ದೇವಿ. ನೆಕ್ಸ್ಟ್ ನೋಡ್ರಿ, ಶ್ರವಣಬೆಳಗೊಳದ ಸವತಿ ಗಂಧಾವರನ ಬಸದಿಯನ್ನು ನಿರ್ಮಿಸಿದವರು ಯಾರಂತ ಪ್ರಶ್ನೆ ಕೇಳಿದಾರೆ ಇಲ್ಲಿ. ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಇದು ಏನು? ಶ್ರವಣಬೆಳಗೊಳದ ಸವತಿ ಗಂಧಾವರಣ ಬಸದಿಯನ್ನು ನಿರ್ಮಿಸಿದವರು ಯಾರು ಕೇಳಿದಾರ. ಇಲ್ಲಿ ಸರಿಯಾದ ಉತ್ತರ ಯಾವುದು? ನಾಟ್ಯರಾಣಿ ಶಾಂತಲೆ. ಯಾರು? ನಾಟ್ಯರಾಣಿ ಶಾಂತಲೆ. ಇವಳು ಯಾರು? ವಿಷ್ಣುವರ್ಧನನ ಪಟ್ಟದ ರಾಣಿ. ಇವಳು ವಿಷ್ಣುವರ್ಧನ ಇರ್ತಾನಲ್ಲ, ವಿಷ್ಣುವರ್ಧನನ ಪಟ್ಟದ ರಾಣಿ ಇವಳು. ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳಿದಾರೆ ಇಲ್ಲಿ. ಒಂದರಲ್ಲಿ ಏನ್ ಕೊಟ್ಟಾರಂದ್ರ ಬಿಟ್ಲಿ ದೇವನು ಮೂಲತಃ ವೈಷ್ಣವನಾಗಿದ್ದಾನ ಕೊಟ್ಟಾರ. 2ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕುಲೋತ್ತುಂಗ ಚೋಳನ ಪ್ರಭಾವದಿಂದ ಹೊಯ್ಸಳ ರಾಜ್ಯದಲ್ಲಿ ಶೈವ ಧರ್ಮ ಮುನ್ನೆಲೆಗೆ ಬಂದಿತ್ತು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. ಇಲ್ಲಿ 1 ಮತ್ತು 2 ಹೇಳಿಕೆಗಳು ತಪ್ಪಾಗಿವೆ. ಅಂದ್ರೆ ಮೂಲತಃವಾಗಿ ವಿಷ್ಣುವರ್ಧನ ವೈಷ್ಣವ ಆಗಿರ್ಲಿಲ್ಲ, ಇವನು ಜೈನ ಧರ್ಮದ ಒಂದು ಪಾಲಕನಾಗಿದ್ದ.
ಇದೇನಾಗತ್ತ ವೈಷ್ಣವ ಯಾವಾಗ ಆಗತ್ತಾನಂದ್ರ ರಾಮಾನುಜಾಚಾರ್ಯರಿಂದ ಏನು ರಾಮಾನುಜಾಚಾರ್ಯರ ಒಂದು ರಾಮಾನುಜಾಚಾರ್ಯರ ಪ್ರಭಾವದಿಂದ ಅವನೇನ್ ಮಾಡ್ತಾನಂದ್ರ ವೈಷ್ಣವ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ. ಯಾರು? ಬಿಟ್ಟಿದೇವ ಅಂದ್ರೆ ಯಾರು? ವಿಷ್ಣುವರ್ಧನ. ಇನ್ನು ಕುಲೋತ್ತಂಗನ ಚೋಳ ಪ್ರಭಾವದಿಂದ ಹೊಯ್ಸಳ ರಾಜ್ಯದಲ್ಲಿ ಶೈವ ಧರ್ಮ ಮುನ್ನೆಲೆಗೆ ಬಂದಿತ್ತು ಅಂತಾರ. ಇದು 100% ರಾಂಗ್. ಯಾಕಂದ್ರೆ ಇವನು ತಮಿಳುನಾಡಿನ ಒಬ್ಬ ಚೋಳ ದೊರೆಯಾಗಿರ್ತಾನ. ಅಲ್ಲಿ ಮಾತ್ರ ಶೈವ ಧರ್ಮ ಇರುತ್ತ. ಈ ಶೈವ ಧರ್ಮ ಒಂದು ವೈಷ್ಣವ ಧರ್ಮಿನ ನಡುವಿನ ಕಾಳಗದಲ್ಲಿ ಈ ಕುಲೋತ್ತುಂಗ ಚೋಳ ಏನ್ ಮಾಡ್ತಾನಂದ್ರೆ ಈ ರಾಮಾನುಜಾಚಾರ್ಯನನ್ನ ತಮಿಳುನಾಡಿನಿಂದ ಹೊಡೆದಿರ್ತಾನ. ಅವ್ರು ಬಂದ್ ಏನ್ ಮಾಡ್ತಾರಂದ್ರೆ ಈ ಹೊಯ್ಸಳರ ವಿಷ್ಣುವರ ಆಶಯ ಪಡ್ಕೊಂಡು ಮೇಲುಕೋಟೆಯಲ್ಲಿ ಒಂದ್ ಏನ್ ಮಾಡ್ತಾರೆ, ಚೆಲುವನಾರಾಯಣ ದೇವಸ್ಥಾನ ಕಟ್ತಾರೆ. ಮೇಲುಕೋಟೆ ಚೆಲುವನಾರಾಯಣ ದೇವಾಲಯ ಇದನ್ನೇನ್ ಮಾಡ್ತಾರೋ ರಾಮಾನುಜಾಚಾರ್ಯರು ಕಟ್ತಾರ. ಮುಂದಿನ ಪ್ರಶ್ನೆ ನೋಡ್ರಿ, ವೈರಮುಡಿ ಉತ್ಸವ ನಡೆಯುವ ಸ್ಥಳ ಯಾವುದು ಅಂತ ಕೇಳಿದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ, ಮೇಲುಕೋಟೆ. ಮೇಲುಕೋಟೆಯ ಒಂದು ಚೆಲುವನಾರಾಯಣ ದೇವಾಲಯ ಐತಲ್ಲ, ಚೆಲುವನಾರಾಯಣ ದೇವಾಲಯದಲ್ಲಿ ಈ ವೈರಮುಡಿ ಉತ್ಸವ ಆರಂಭಗೊಳ್ಳುತ್ತಾ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ ನೋಡ್ರಿ, ರಾಮಾನುಜಾಚಾರ್ಯರು ಅಸ್ಪೃಶ್ಯರನ್ನು ಹೀಗೆ ಕರೆದರು ಅಂತ ಕೇಳಿದಾರೆ. ಇಲ್ಲಿ ಏನು ಅಸ್ಪೃಶ್ಯರನ್ನು ಹೀಗೆ ಕರೆದರು ಅಂತ ಕೇಳಿದಾರ. ಒಂದ್ರಲ್ಲಿ ಏನ್ ಕೊಟ್ಟಾರ? ತಿರುಕುಲತ್ತರ, ಹರಿಜನ, ವಿಷ್ಣು ನಾಮ ಪ್ರಿಯರು, ಮುರುಗನ್ ಸೇವಕರು ಅಂತ ಕೊಟ್ಟಿದಾರ. ಆದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ, ತಿರುಕುಲತ್ತರ. ಅಂದ್ರೆ ಶ್ರೀಹರಿಯ ವಂಶಸ್ಥರು ಅಂದಂಗಿದು ಕನ್ನಡದಾಗ. ಏನು ಶ್ರೀಹರಿಯ ವಂಶಸ್ಥರು ಅಂದಂಗಿದು. ಇದನ್ನ ಯಾರು ಕರೆದ್ರು? ರಾಮಾನುಜಾಚಾರ್ಯರು. ಯಾರನ್ನ? ಅಸ್ಪೃಶ್ಯರನ್ನು ತಿರುಕುಲತ್ತರಿ. ತಮಿಳು ಪದ ಇದು, ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ ನೋಡ್ರಿ, ಮುಂದಿನವುಗಳನ್ನು ಪರಿಗಣಿಸತ್ ಕೊಟ್ಟಾರ. 1 ವೇದಾಂತ ಸಾರ, 2 ವೇದಾಂತ ಸಂಗ್ರಹ, 3 ವೇದಾಂತ ಸೂತ್ರ, ಇನ್ನೊಂದು ಗೀತಾ ಭಾಷ್ಯ ಅಥವಾ ಶ್ರೀ ಭಾಷ್ಯ. ಮೇಲಿನ ಕೃತಿಗಳು ಯಾರಿಗೆ ಸಂಬಂಧಿಸಿವೆ ಅಂತ ಕೊಟ್ಟಿದ್ದಾರೆ ಅವರು. ಏನು ಮೇಲಿನ ಇರ್ತಕ್ಕಂಥ ಎಲ್ಲಾ ಕೃತಿಗಳು ಯಾರು ರಚನೆ ಮಾಡಿದ್ರು ಅಥವಾ ಯಾರಿಗೆ ಸಂಬಂಧಿಸಿವೆ ಅಂತ ಪ್ರಶ್ನೆ ಕೇಳಿದಾರ. ಇಲ್ಲಿ ಏನ್ ಕೊಟ್ಟಾರ ಅಂದ್ರ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಚೈತನ್ಯ ಮಹಾಪ್ರಭು ಕೊಟ್ಟಾರ. ಇಲ್ಲಿ ಏನಾಗತ್ತ? ಅದು ಸರಿಯಾದ ಉತ್ತರ ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರು ಏನ್ ಮಾಡ್ತಾರಂದ್ರ ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ಸೂತ್ರ, ಗೀತಾ ಭಾಷೆ ಅಥವಾ ಶ್ರೀ ಭಾಷಾ ಕೃತಿಗಳನ್ನ ಇವ್ರೇನ್ ಮಾಡ್ತಾರಂದ್ರ ರಚನೆ ಮಾಡ್ತಾರೆ. ಇವೆಲ್ಲವೂ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಒಂದು ಪ್ರಮುಖ ಕೃತಿಗಳಿವು. ಮುಂದಿನ ಪ್ರಶ್ನೆ, ಭಾರತದ ಇತಿಹಾಸದಲ್ಲಿ ಯಾರ ಕಾಲವನ್ನು ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಬಹಳ ಇಂಪಾರ್ಟೆಂಟ್ ಇದು. ಏನು ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದಾರ. ಅದು ಭಾರತದ ಇತಿಹಾಸದಲ್ಲಿ ಯಾರ ಕಾಲವನ್ನು ಹೀಗೆ ಕರೆಯಲಾಗುತ್ತಿದೆ ಅಂತ ಕೊಟ್ಟಿದಾರ. 1 ವಿಜಯನಗರ, 2 ಹೊಯ್ಸಳ, 3 ಬಾದಾಮಿ ಚಾಲುಕ್ಯರು, 4 ರಾಷ್ಟ್ರಕೂಟರು. ಇಲ್ಲಿ ಸರಿಯಾದ ಉತ್ತರ ಯಾವುದು? ಹೊಯ್ಸಳ. ಏನು ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣ ಯುಗ ಎಂದು ಹೊಯ್ಸಳರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಕರೆಯಲಾಗುತ್ತದೆ. ಇಂಪಾರ್ಟೆಂಟ್ ನೋಡ್ರಿ, ನೋಟ್ ಮಾಡ್ಕೊಡ್ರಿ. ಇದು ಮೋಸ್ಟ್ ಹಾರ್ಟ್ ಕ್ವಶನ್ ನೋಡ್ರಿ, KS ಕೇಳೋ ಪ್ರಶ್ನೆನೇ ಇದು. ಏನಂದ್ರೆ ಹೊಯ್ಸಳ ಶೈಲಿಯು ಯಾವ ಕಲಾ ಶೈಲಿಗಳ ಮಿಶ್ರಣವಾಗಿದೆ ಅಂತ ಕೇಳಿದಾರೆ. ಇಲ್ಲಿ ಏನು ಹೊಯ್ಸಳ ಶೈಲಿಯು ಯಾವ ಕಲಾ ಶೈಲಿಗಳ ಒಂದು ಮಿಶ್ರಣವಾಗಿದೆ ಅಂತ ಹೇಳಿದಾರ. ಒಂದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಆಪ್ಷನ್ ಎದಲ್ಲಿ ದ್ರಾವಿಡ ಮತ್ತು ನಾಗರ ಶೈಲಿ ಕೊಟ್ಟಾರ. ಬಿ ಅಲ್ಲಿ ಏನ್ ಕೊಟ್ಟಿದ್ದಾರೆ? ದ್ರಾವಿಡ ಮತ್ತು ವೇಷರ ಶೈಲಿ ಅಂತ ಕೊಟ್ಟಾರ. ಇನ್ನೊಂದ್ರಲ್ಲಿ ಏನ್ ಕೊಟ್ಟಾರ ಅಂದ್ರೆ ವೇಷರ ಶೈಲಿ, ನಾಗರ ಶೈಲಿ ಅಂತ ಕೊಟ್ಟಾರ. ಮತ್ತೊಂದ್ರಲ್ಲಿ ಏನ್ ಕೊಟ್ಟಿದ್ದಾರೆ? ದ್ರಾವಿಡ, ನಾಗರ ಮತ್ತು ವೇಷರ ಶೈಲಿ ಅಂತ ಕೊಟ್ಟಾರ. ಆದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತಾ? ಸ್ಕೂಲ್ ಬುಕ್ ಪ್ರಕಾರ, ನಾನ್ ನೋಡಿದ ಪ್ರಕಾರ ಸ್ಕೂಲ್ ಬುಕ್ ಅಲ್ಲಿ ಇರ್ತಕ್ಕಂಥ ಮತ್ತು ವಿಚಾರಗಳನ್ನು ನೋಡಿದಾಗ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಏನಂದ್ರ ಹೊಯ್ಸಳ ಶೈಲಿ, ದ್ರಾವಿಡ ಶೈಲಿ ಮತ್ತು ವೇಷರ ಶೈಲಿಯ ಮಿಶ್ರಣ ಅಂತ PUC ಸೆಕೆಂಡ್ ಇಯರ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದನ್ನ ನಾನು ನಿಮ್ಗೆ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಇದು ಕೂಡ PUC ಸೆಕೆಂಡ್ ಇಯರ್ ಬುಕ್ ಅಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ. ಏನು PUC ಸೆಕೆಂಡ್ ಇಯರ್ ಬುಕ್ ಅಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ. ಸುಳ್ಳು ಹೇಳ್ಬೇಕಾದ್ರೆ ಇದನ್ನ ಕಾಮತ್ ಸರ್ ಬುಕ್ ಅಲ್ಲಿ ಕೊಟ್ಟಿಲ್ಲ ಇದನ್ನ. ಇದು PUC ಸೆಕೆಂಡ್ ಇಯರ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಮಾಹಿತಿ, ನೋಟ್ ಮಾಡ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆ ನೋಡ್ರಿ, ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಕೇಳಿದಾರೆ. ಇಲ್ಲಿ ಏನು 1ನೇ ಹೇಳಿಕೆ? ಇದು ದ್ರಾವಿಡ ಮತ್ತು ವೇಷರ ಶೈಲಿಯ ಸಂಕಲನವಾಗಿದೆ ಅಂತ ಕೊಟ್ಟಾರ. 2ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದು 1 ರಿಂದ 5 ಗರ್ಭಗೃಹಗಳಿಗೆ ಸಾಕ್ಷಿಯಾಗಿದೆ ಅಂತ ಕೊಟ್ಟಿದಾರ. ಇನ್ನೊಂದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದು ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣ ಯುಗದ ಭಾಗ ಅಂತ ಕೊಟ್ಟಾರ. ಮತ್ತೊಂದ್ರಲ್ಲಿ ಏನ್ ಕೊಟ್ಟಿದಾರ? ಇದು ಲಲಿತ ಕಲಾ ವಸ್ತು ಸಂಗ್ರಹಾಲಯದ ಮಾದರಿ ಅಂತ ಕೊಟ್ಟಿದಾರ. ಪ್ರಶ್ನೆ ಏನು ಕೇಳಿದಾರ ಅವರು? ಮೇಲಿನ ಹೇಳಿಕೆಗಳು ಈ ಕೆಳಗಿನ ಯಾವುದನ್ನು ಪ್ರತಿನಿಧಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ
ಒಂದು ದ್ರಾವಿಡ ಶೈಲಿ, ವಿಜಯನಗರ ಶೈಲಿ, ಬೇಸರ ಶೈಲಿ, ಹೊಯ್ಸಳ ಶೈಲಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ, ಹೊಯ್ಸಳರ ಒಂದು ಶೈಲಿ. ವೇಷರ ಶೈಲಿ ಯಾವಾಗ ಹುಟ್ಕೊಳ್ತೈತೆ? ಬಾದಾಮಿ ಚಾಲುಕ್ಯರ ಕಾಲದಲ್ಲಿ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಈ ವೇಸರ ಶೈಲಿ ಹುಟ್ಕೊಳುತ್ತಾ. ಇನ್ನು ದ್ರಾವಿಡ ಶೈಲಿ ಯಾವಾಗ ಹುಟ್ಕೊಳುತ್ತಾ? ಪಲ್ಲವರ ಒಂದು ಕಾಲದಲ್ಲಿ. ಪಲ್ಲವರ ಕಾಲದಲ್ಲಿ ಇದೆ, ಬಹಳ ಇಂಪಾರ್ಟೆಂಟ್ ನೋಡ್ರಿ. ವಿಜಯನಗರ ಶೈಲಿ ನಿಮ್ಗೆ ಗೊತ್ತಿರಬಹುದು. ಹೊಯ್ಸಳ, ದ್ರಾವಿಡ ಮತ್ತು ಇವೆಲ್ಲಾ ಶೈಲಿಯ ಒಂದು ವಿಕಸಿತ ಶೈಲಿ ವಿಜಯನಗರ ಶೈಲಿ ಅಂತ ಕರಿತೀವಿ ನಾವು. ಈ ವೇಸರ ಶೈಲಿ ಯಾವುದು ಐತಲ್ಲ, ವೇಸರ ಶೈಲಿ, ಇದು ದ್ರಾವಿಡ ದ್ರಾವಿಡ ಪ್ಲಸ್ ನಾಗರ ಶೈಲಿಯ ಒಂದು ಮಿಶ್ರಣ ಇದು. ಸರಿನಾ? ಇದು ನೋಡ್ರಿ, ಇಲ್ಲಿ ಹೊಯ್ಸಳ ಶೈಲಿ ಆಕ್ಚುಲಿ ಇಂಡೈರೆಕ್ಟ್ ಲಕ್ಷಣ ಕೊಟ್ಟಾರ ಅವ್ರ ಸಂಪೂರ್ಣ ಮಾಹಿತಿನ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ. ಇಲ್ಲಿ ಹೊಯ್ಸಳರ ಕಲಾಶೈಲಿ. ಹೊಯ್ಸಳರು ವೇಸರ ಮತ್ತು ದ್ರಾವಿಡ ಶೈಲಿಗಳನ್ನು ಸೇರಿಸಿ ಹೊಯ್ಸಳ ಶೈಲಿ ಎಂಬ ಹೊಸ ವಾಸ್ತುಶಿಲ್ಪ ಶೈಲಿಯನ್ನು ಬೆಳೆಸಿದ್ರು ಅಂತ ಕೊಟ್ಟಿದ್ದಾರೆ. ಇನ್ನು ಪ್ರಮುಖ ಲಕ್ಷಣಗಳನ್ನು ನೋಡೋಣ. ಇದೇನಂದ್ರೆ ಒಂದೇ ಲಕ್ಷಣ, ನಕ್ಷತ್ರಾಕಾರದ ತಳಪಾಯನ ಹೊಂದಿತ್ತು. ಇನ್ನು ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಒಂದು ಜಗತ್ತಿಯನ್ನು ಕೂಡ ಹೊಂದಿತ್ತು. ಈ ನಕ್ಷತ್ರಾಕಾರದ ತಳಪಾಯ ಅಂದ್ರೆ ಹಿಂಗ್ ನೋಡ್ರಿ, ನಕ್ಷತ್ರ ಬರ್ತದ, ಸ್ಟಾರ್, ಆ ತರ ಇರ್ತದೋ. ಇನ್ನು ದೇವಾಲಯದ ಸುತ್ತಲಿರುವ ಜಗತಿ ತೆರೆದ ಪ್ರದಕ್ಷಿಣಾ ಪಥವನ್ನು ಹೊಂದಿವೆ ಅಂತ ಕೊಟ್ಟಿದ್ದಾರೆ ಅವರು. ಅಂದ್ರೆ ಓಪನ್ ಸರೌಂಡಿಂಗ್ ಹಾಲ್ ಇದು. ಇನ್ನು ವೈವಿಧ್ಯಮಯ ರಚನೆ ಮತ್ತು ವಿನ್ಯಾಸವನ್ನೊಳಗೊಂಡ ನುಣುಪಾದ ಕಂಬಗಳನ್ನು ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ ನುಣುಪಾದ ಕಂಬಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಇನ್ನು ವಿಸ್ತೃತ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವ ಮದನಿಕೆಯರ ವಿಗ್ರಹಗಳು. ಇನ್ನು ಮದನಿಕೆಯರ ವಿಗ್ರಹಗಳು ಕೂಡ ಕಂಡು ಬರ್ತಾವೆ ಈ ಶೈಲಿಯಲ್ಲಿ. ಇನ್ನು ವಿಶಾಲವಾದ ನವರಂಗ ಇದೆಲ್ಲಿ ಕಂಡು ಬರ್ತದೆ? ದೇವಾಲಯದ ಮಧ್ಯ ಭಾಗದಲ್ಲಿ ಕಂಡು ಬರುತ್ತೆ. ಇನ್ನು ಕನ್ನಡ ನಾಡಿನ ಭುವನೇಶ್ವರಿದಳೆಲ್ಲ ಅವಾಗ ನೋಡ್ತೀವಿ ನಾವು. ಈ ಭುವನೇಶ್ವರಿಯ ಒಂದು ಮೂರ್ತಿ ಶಿಲ್ಪಗಳನ್ನು ಕೂಡ ನಾವು ನೋಡ್ತೀವಿ. ವಿಶೇಷವಾಗಿ ಇವನು ದೇವಾಲಯದ ಒಂದು ಮೇಲ್ಛಾವಣಿಯಲ್ಲಿ ಸ್ಥಾಪನೆ ಮಾಡಿರ್ತಾರ. ಇನ್ನು ಪಿರಮಿಡ್ ಆಕಾರದಲ್ಲಿರುವ ವಿಮಾನವನ್ನು ನೋಡ್ತೀವಿ, ವಿಮಾನವನ್ನ ಶಿಖರ ನೋಡ್ತೀವಿ. ಆಮೇಲೆ 1 ರಿಂದ 5 ಗರ್ಭಗೃಹಗಳನ್ನ ನೋಡ್ತೀವಿ. ಇವುಗಳನ್ನ ಏನ್ ಕರಿತಾರಂದ್ರ ಏಕಕೂಟ ದಿಂದ ಪಂಚಕೂಟ ಅಂತ ಕರಿತಿದ್ವಿ ನಾವು. ಏಕಕೂಟದಿಂದ ಪಂಚಕೂಟ ಅಂದ್ರೆ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ ಮತ್ತೆ ಪಂಚಕೂಟ ಅಂತ ಕರಿತಿದ್ದೀವಿ. ಈ ಗರ್ಭಗೃಹಗಳನ್ನ ಕೂಟಗಳು ಎಂದು ಕರಿತಿದ್ರಂದ. ಸರಿನಾ? ಇನ್ನು ಈ ಒಂದು ಕಲಾಶೈಲಿಗೆ ಬಳಸಿರ್ತಕ್ಕಂಥ ಪ್ರಮುಖ ಕಲ್ಲು ಯಾವ್ದಂದ್ರೆ ಮೆದು ಬಳಪದ ಕಲ್ಲು ಅಥವಾ ಸಾಬೂನುಗಲ್ಲು. ಏನಂದ್ರೆ ಈ ಸಾಬೂನುಗಲ್ಲು ಮತ್ತು ಮೆದು ಬಳಪದ ಕಲ್ಲನ್ನ ಈ ಹೊಯ್ಸಳರ ಒಂದು ದೇವಾಲಯಗಳನ್ನು ನಿರ್ಮಿಸಲು ಬಳಸಿರ್ತಕ್ಕಂಥ ಒಂದು ಪ್ರಮುಖ ಕಲ್ಲುಗಳಾಗಿದ್ದವು. ಸರಿನಾ? ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿಲ್ಲ ಇದ್ದಾರೆ ನೋಡ್ರಿ. ಈ ಪದಸ್ಯ ಅರ್ಥ ನೆನ್ಪಿಟ್ಕೊಡ್ರಿ, ಕನ್ಫ್ಯೂಸ್ ಆಗತ್ತಾ. ಒಂದ್ ಕಡೆ ಏನ್ ಕೊಟ್ಟಾರ ಅಂದ್ರೆ ದೇವಾಲಯ ಕೊಟ್ಟಾರ, ಮತ್ತೊಂದ್ ಕಡೆ ವಾಸ್ತುಶಿಲ್ಪ ಲಕ್ಷಣ ಕೊಟ್ಟಾರ. ಸರಿನಾ? ಇಲ್ಲೇನ್ ಕೊಟ್ಟಿದಾರ ಅಂದ್ರೆ ಇಲ್ಲೇನು ಹೊಂದಿಕೆ ಆಗಿಲ್ಲ ಕೇಳಿದಾರಲ್ಲಿ. ಏದ್ರಲ್ಲಿ ಏನ್ ಒಂದೇ, ಏದ್ರಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ ಅಂದ್ರೆ ಸೋಮನಾಥ ಕೇಶವ ದೇವಾಲಯ ತ್ರಿಕೂಟ ಅಂತ ಕೊಟ್ಟಿದ್ದಾರೆ, ಹೊಯ್ಸಳೇಶ್ವರ ಏಕಕೂಟ ಅಂತ ಕೊಟ್ಟಿದ್ದಾರೆ, ಪಂಚಲಿಂಗೇಶ್ವರ ಪಂಚಕೂಟ ಅಂತ ಕೊಟ್ಟಿದ್ದಾರೆ, ದೊಡ್ಡ ಗಡ್ಡವಳ್ಳಿಯ ಲಕ್ಷ್ಮೀ ದೇವಾಲಯ ಇದು ಚತುಷ್ಕೂಟ. ಇಲ್ಲಿ ತಪ್ಪಾಗಿರೋದು ಅಂತ ಕೊಟ್ಟಿದ್ದಾರೆ ಇಂಡೈರೆಕ್ಟ್ ಆಗಿ. ಏನು ತಪ್ಪಾಗಿರೋದು ಯಾವ್ದಕ್ಕೆ ಹೇಳಿದಾರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಅವರು. ಇಲ್ಲಿ ಆಪ್ಷನ್ ಬಿ ಸರಿಯಾಗಿಲ್ಲ. 3 ಹೊಸವಾಗ್ಯಾವ. ಈ 3 ಎಂದವ ಅಂದ್ರೆ ಸರಿದಾವ್ ರಿಮೈನಿಂಗ್. ಇದು ಏಕಕೂಟ ಅಲ್ಲ, ದ್ವಿಕೂಟ ಇದು. ಇಲ್ಲಿ ನೋಡ್ರಿ ಸಂಪೂರ್ಣ ಮಾಹಿತಿ ನೋಡೋಣ. ಈ ಬೇಲೂರಿನ ಚೆನ್ನಕೇಶವ ದೇವಾಲಯ ಏಕಕೂಟದಲ್ಲಿರ್ತಕ್ಕಂಥ ಒಂದು ದೇವಾಲಯ ಆದ್ರ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಐತೆ, ಇದು ದ್ವಿಕೂಟದಲ್ಲಿ ಐತಿ. ಇನ್ನು ಸೋಮನಾಥಪುರದ ಚೆನ್ನಕೇಶವ ದೇವಾಲಯ ಇದು ತ್ರಿಕೂಟದಲ್ಲಿ ಐತಿ. ಇನ್ನು ದೊಡ್ಡ ಗದ್ದವಳ್ಳಿ ಲಕ್ಷ್ಮೀ ದೇವಾಲಯ ಚತುಷ್ಕೂಟದಲ್ಲಿ ನಿರ್ಮಾಣ ಮಾಡಿದಾರ. ಇನ್ನೊಂದು ಗೋವಿಂದಹಳ್ಳಿಯ ಪಂಚಲಿಂಗೇಶ್ವರ ಟೆಂಪಲ್ ಏನೈತಲ್ಲ ಅದು ಪಂಚಕೂಟದಲ್ಲಿ ಐತಿ. ಇದು ನೆನ್ಪಿಟ್ಕೊಡ್ರಿ, ಇದು ಪಂಚ, ಇಲ್ಲಿ ಪಂಚ, ಎರಡು ಸೇರಿದ್ರೆ ಪಂಚ ಆಗ್ಬಿಡ್ತಾವ. ಅದಕ್ಕೆ ನೆನ್ಪಿಟ್ಕೊಡ್ರಿ, ಇವು ಕೂಟ ದೇವಾಲಯಗಳು. ಕೂಟ ಅಂದ್ರೇನು? ಗರ್ಭಗೃಹಗಳು. ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದಾರ. ಇಲ್ಲಿ ಡೈರೆಕ್ಟ್ ಆಗಿ ಉತ್ತರ ನೋಡ್ಬಿಡೋಣ. ಏನಂದ್ರೆ 67 ಆಪ್ಷನ್ ಸಿ ಸರಿಯಾಗಿದೆ. ಇಲ್ಲಿ ಚೆನ್ನಕೇಶವ ದೇವಾಲಯ. ಈ ಚೆನ್ನಕೇಶವದ ದೇವಾಲಯದ ಒಂದು ಲಕ್ಷಣಗಳನ್ನು ಕೊಟ್ಟಿದಾರ, ಅವುಗಳ ಕುರಿತಾಗಿ ಸ್ವಲ್ಪ ನೋಡೋಣ. ಈ ದೇವಾಲಯವನ್ನ ಯಾಕೆ ನಿರ್ಮಾಣ ಮಾಡ್ತಾರಂದ್ರ ಚೋಳರ ಮೇಲಿನ ಒಂದು ತಲಕಾಡು ಕದನ ನಡೀತಿತ್ತಲ್ಲ. ಈ ತಲಕಾಡು ಕದನದಲ್ಲಿ ವಿಷ್ಣುವರ್ಧನ ಚೋಳರ ಸಂಪೂರ್ಣವಾಗಿ ಸೋಲಿಸಿ ಗಂಗವಾಡಿಯಿಂದ ಹೊರಗೆ ಹಾಕ್ತಾನ. ಅದಕ್ಕೋಸ್ಕರ ಆ ವಿಜಯದ ನೆನಪಿಗೆ ಒಂದು ಪ್ರತೀಕೋಸ್ಕರ ಈ ಚೆನ್ನಕೇಶವ ದೇವಾಲಯವನ್ನ ನಿರ್ಮಾಣ ಮಾಡ್ತಾರ. ಆದ್ರೆ ಇದನ್ನ ಏನ್ ಮಾಡ್ತಾರಂದ್ರೆ ಒಬ್ಬ ಪ್ರಸಿದ್ಧ ಇತಿಹಾಸಕಾರ MS ಕೃಷ್ಣ ಅವರು ಇದನ್ನ ಲಲಿತ ಕಲಾ ವಸ್ತು ಸಂಗ್ರಹಾಲಯ ಅಂತ ಕರೀತಾರ.
ಇಲ್ಲಿ ಏನ್ ಕಂಡು ಬರ್ತಾವ ಅಂದ್ರ ಮದನ ಶಿಲಾಬಾಲಕಿಯರು ಸೌಂದರ್ಯ ಸ್ಪರ್ಧೆಗೆ ತಯಾರಿ ನಡೆಸುತ್ತಿರುವಂತೆ ಭಾಸವಾಗುತ್ತದೆ ಅಂತ ಹೇಳ್ತಾರ ಅವರು. ಆಮೇಲೆ ದಾಸೋಜ ಮತ್ತು ಚೌವಣ್ಣರ ಕುಸುರಿ ಕಲೆಯು ಅದರ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ ಅಂತ ಹೇಳ್ತಾರ. ಯಾವ ದೇವಾಲಯ ಕುರಿತಾಗಿ? ಚನ್ನಕೇಶವ ದೇವಾಲಯ. ಇದ್ರ ಕುರಿತಾಗಿ ಇನ್ನೊಂದ್ ಸ್ವಲ್ಪ ಮಾಹಿತಿ ಇಲ್ಲಿ ನೋಡ್ರಿ. ಬೇಲೂರಿನ ಚನ್ನಕೇಶವ ದೇವಾಲಯ ಇದನ್ನ ನಿರ್ಮಾಣ ಮಾಡಿದವರು ಯಾರು? ವಿಷ್ಣುವರ್ಧನ. ಯಾವಾಗ ನಿರ್ಮಾಣ ಮಾಡ್ತಾರೆ? 1117ರಲ್ಲಿ. ಹಿನ್ನೆಲೆ ನಿಮ್ಗೆ ಅವಾಗಲೇ ಹೇಳಿದೆ, ತಲಕಾಡು ಕದನದಲ್ಲಿ ಚೋಳರನ್ನ ಸೋಲಿಸಿದ್ರ ನೆನಪಿಗಾಗಿ ಈ ಒಂದು ಚೆನ್ನಕೇಶವ ದೇವಾಲಯವನ್ನ ಯಾರು? ವಿಷ್ಣುವರ್ಧನ ನಿರ್ಮಾಣ ಮಾಡ್ತಾರ. ಇದರ ಮುಖ್ಯ ಶಿಲ್ಪಿಗಳು ಯಾರು? ದಾಸೋಜ ಮತ್ತು ಚವ್ಹಾಣ. ಇವರು ಯಾವ ಮೂಲದವರು ಅಂದ್ರೆ ಬಳ್ಳಿಗಾವಿಯ ಒಂದು ಮೂಲದವರು. ಇನ್ನು ಈ ದೇವಾಲಯದ ಪ್ರಮುಖ ಲಕ್ಷಣ ಅಂದ್ರೆ ಇದು ಏಕಕೂಟ ಮಾದರಿಯ ಗರ್ಭಗೃಹವನ್ನು ಹೊಂದಿದೆ. ಇಲ್ಲಿ 38 ಶಿಲಾಬಾಲಿಕೆಯರು ಕಂಡು ಬರ್ತಾರ. ಇನ್ನು ವಾಸುದೇವ ತೀರ್ಥ ಕಲ್ಯಾಣಿ ಬಾವಿಯನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ. ಇಲ್ಲಿರ್ತಕ್ಕಂಥ ಪ್ರಮುಖ ದೇವತೆ ಯಾವುದು? ವಿಷ್ಣು ಅಥವಾ ಚನ್ನಕೇಶವ. ಇದರ ಪ್ರಮುಖ ಹೆಗ್ಗಳಿಕೆ ಲಲಿತ ಕಲಾ ವಸ್ತು ಸಂಗ್ರಹಾಲಯ ಎಂದು MH ಕೃಷ್ಣರವರು ಕರೆದಿದ್ದಾರೆ. ಇನ್ನು ವಿಶೇಷ ಅಂದ್ರೆ ಇಲ್ಲಿ ನೆನಪಿಡಬೇಕಾದ ಪ್ರಮುಖ ಸಂಗತಿ ಅಂದ್ರೆ 2023ರಲ್ಲಿ ಈ ಒಂದು ದೇವಾಲಯವನ್ನ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಒಂದು ಪ್ರಶ್ನೆ ಬರ್ತಕ್ಕಂಥ ಒಂದು ವಿಚಾರ ಇದು. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಕೂಡ ರಿಲೇಟ್ ಐತಿ ಇದು. ಪ್ರಚಲಿತ ವಿದ್ಯಮಾನಗಳಿಗೂ ಕೂಡ ಒಂದು ರಿಲೇಟ್ ಆಗಿರ್ತಕ್ಕಂಥ ವಿಚಾರ. ಈ ದೇವಾಲಯಗಳ ಕುರಿತಾಗಿ ಸಂಪೂರ್ಣ ಮಾಹಿತಿ ನಿಮಗಿರಬೇಕು. ಮುಂದಿನ ಪ್ರಶ್ನೆ ನೋಡ್ರಿ. ಬೇಲೂರಿನ ಕಪ್ಪೆ ಚೆನ್ನಿಗರಾಯ ದೇವಾಲಯವನ್ನು ನಿರ್ಮಿಸಿದವರು ಯಾರಂತ ಕೇಳಿದಾರೆ ಇಲ್ಲಿ. ಯಾರು ನಿರ್ಮಿಸಿದ್ರು? ಯಾವುದು? ಕಪ್ಪೆ ಚೆನ್ನಿಗರಾಯ ದೇವಾಲಯ. ಇಲ್ಲಿ ಸರಿಯಾದ ಉತ್ತರ ಯಾವುದು? ನಾಟ್ಯರಾಣಿ ಶಾಂತಲಾದೇವಿ. ಈ ಚೆನ್ನಿಗರಾಯ ದೇವಾಲಯ ಎಲ್ಲಿ ಕಂಡು ಬರ್ತಂದ್ರೆ ಬೇಲೂರಿನ ಈ ಚನ್ನಕೇಶವ ದೇವಾಲಯದ ಪಕ್ಕ ಬರುತ್ತಿದೆ. ಚನ್ನಕೇಶವ ದೇವಾಲಯದ ಪಕ್ಕ ಬರುತ್ತಿದೆ. ಹೀಗಾಗಿ ಈ ಒಂದು ಶಾಂತಲಾದೇವಿ ಏನ್ ಮಾಡ್ತಾಳಂದ್ರ ತನ್ನ ಗಂಡ ಇರ್ತಾನಲ್ಲ ವಿಷ್ಣುವರ್ಧನ, ಅವನ್ ದೇವಾಲಯ ಪಕ್ಕನ ನಂದು ಒಂದಿರ್ಲಿ ಅಂತ ಏನ್ ಮಾಡ್ತಾಳಂದ್ರ ಈ ಕಪ್ಪೆ ಚೆನ್ನಿಗರಾಯ ದೇವಾಲಯವನ್ನ ನಿರ್ಮಾಣ ಮಾಡ್ತಾಳ. ಇನ್ನು ಮತ್ತೊಂದು ಪ್ರಶ್ನೆ ಐತ್ ನೋಡ್ರಿ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯನ ಉಲ್ಲೇಖಿಸಿ ಮುಂದಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದಾರ ಅವರು. ಒಂದರಲ್ಲಿ ಏನ್ ಕೊಟ್ಟಿದಾರ? ಇದು ಕೇತು ಮಲ್ಲನಿಂದ ನಿರ್ಮಿಸಲ್ಪಟ್ಟಿತ್ತು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದು ಸರಿಯಾಗೈತಿ. ಇನ್ನು 2ರಲ್ಲಿ ಏನ್ ಕೊಟ್ಟಿದಾರ? ಕೇದಾರೋಜ ಇದರ ಮುಖ್ಯ ಸ್ಥಪತಿ ಅಂತ ಕೊಟ್ಟಾರ. ಇದು ಸರಿ ಐತಿ. ಸ್ಥಪತಿ ಅಂದ್ರೆ ಏನ್ ಗೊತ್ತಾನ? ವಾಸ್ತುಶಿಲ್ಪಿ ಅನ್ನಂಗಿದೆ. ಇನ್ನು 3ರಲ್ಲಿ ಏನ್ ಕೊಟ್ಟಿದ್ದಾರೆ? 1141ರಲ್ಲಿ ಪೂರ್ಣಗೊಂಡಿತ್ತು ಅಂತ ಕೊಟ್ಟಿದಾರ. ಇದು ಸರಿ ಐತಿ. ಇನ್ನು 4ರಲ್ಲಿ ಏನ್ ಕೊಟ್ಟಿದಾರ? ಇದು 3 ಗರ್ಭಗೃಹಗಳಿಂದ ಕೂಡಿದೆ ಅಂತ ಕೊಟ್ಟಿದಾರ ಅವರು. ಇದು ರಾಂಗ್. ಯಾವುದು? ಆಪ್ಷನ್ 4 ರಾಂಗ್. ಇಲ್ಲಿ 3 ಬರಲ್ಲ. ಇಲ್ಲಿ ಎಷ್ಟು ಬರ್ತಾವು? 2 ಬರ್ತಾವ. 2 ಯಾಕೆ ಬರ್ತಾವ ಅನ್ನೋದನ್ನ ಇಲ್ಲಿ ನೋಡೋಣ ಸಂಪೂರ್ಣವಾಗಿ. ಕೊಟ್ಟಾರ ನೋಡ್ರಿ. ಇದನ್ನ ನಿರ್ಮಿಸಿದವ್ರು ಯಾರು? ಇನ್ನು ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ನಿರ್ಮಿಸಿದವರು ಕೇತುಮಲ್ಲ. ಇವನು ಯಾರು? ಒಬ್ಬ ದಂಡನಾಯಕ. ಯಾರು ದಂಡನಾಯಕ? ವಿಷ್ಣುವರ್ಧನ ದಂಡನಾಯಕ. ಸರಿ. ಮುಖ್ಯ ಸ್ಥಪತಿ ಯಾರು ಇರೋದು? ಕೇದಾರೋಜ. ಆರಂಭ ಯಾವಾಗ ಆಗಿತ್ತು ಈ ದೇವಾಲಯ ನಿರ್ಮಾಣಗೊಳ್ಳೋದು? 1121ರಲ್ಲಿ. ಇದು ಪೂರ್ಣಗೊಂಡಿರೋದು 1141ರಲ್ಲಿ. ಇನ್ನು ಇದು ಹೊಂದಿರತಕ್ಕಂತ ಗೃಹ ಯಾವುದು? ಗರ್ಭಗೃಹ ದ್ವಿಕೂಟ. ಇಲ್ಲಿ ನೆನಪಿಡಬೇಕಾದ ಪ್ರಮುಖ ಸಂಗತಿ ಏನಂದ್ರೆ ಇದನ್ನ 2023ರಲ್ಲಿ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಯಾಕಂದ್ರೆ ಒಂದು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದ ಮತ್ತೊಂದು ಮಾಹಿತಿ ಇದು. ಕೇಳ್ತಕ್ಕಂಥ ಒಂದು ಪ್ರಮುಖ ವಿಚಾರ. ಪಕ್ಕ ಕೇಳ್ತಾರೆ, ನೋಟ್ ಮಾಡ್ಕೊಡ್ರಿ. ಮುಂದಿನ ಪ್ರಶ್ನೆ ನೋಡ್ರಿ. ಖ್ಯಾತ ಇತಿಹಾಸಕಾರ ಪರ್ಸಿ ಬ್ರೌನ್ ಅವರು ಈ ಕೆಳಗಿನ ಯಾವ ದೇವಾಲಯವನ್ನು ಭಾರತೀಯ ಶಿಲ್ಪದ ಪರಾಕಾಷ್ಠೆಯ ಉದಾಹರಣೆ ಎಂದು ಹೊಗಳಿದ್ದಾರೆ? ನೋಡ್ರಿ, ಪಕ್ಕ ಕೇಳ್ತಾರೆ. ಇದನ್ನ ನೋಟ್ ಮಾಡ್ಕೊಡ್ರಿ. ಏನಂತ ಈ ಇತಿಹಾಸಕಾರ ಪರ್ಸಿ ಬ್ರೌನ್ ಅವರು ಯಾವ ದೇವಾಲಯವನ್ನು ಭಾರತೀಯ ಶಿಲ್ಪದ ಒಂದು ಪರಾಕಾಷ್ಠೆಯ ಉದಾಹರಣೆ ಎಂದು ಹೊಗಳಿದ್ದಾರೆ ಅಂತ ಕೇಳಿದಾರ ಅವರು. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ ಎ, ಹೊಯ್ಸಳೇಶ್ವರ ಒಂದು ದೇವಾಲಯವನ್ನು ಏನ್ ಮಾಡ್ತಾರಂದ್ರ ಭಾರತೀಯ ಶಿಲ್ಪದ ಪರಾಕಾಷ್ಠೆಯ ಉದಾಹರಣೆ ಅಂತ ಕರೀತಾರೆ. ಯಾರು? ಪರ್ಸಿ ಬ್ರೌನ್ ಅವರು. ಮುಂದಿನ ಪ್ರಶ್ನೆ. ದ್ವಾರ ಸಮುದ್ರದ ಕೇದಾರೇಶ್ವರ ದೇವಾಲಯವನ್ನು ನಿರ್ಮಿಸಿದವರು ಯಾರಂತ ಕೇಳಿದಾರೆ ಇಲ್ಲಿ. ದ್ವಾರ ಸಮುದ್ರದ ಕೇದಾರೇಶ್ವರ ದೇವಾಲಯವನ್ನು ನಿರ್ಮಿಸಿದವರು ಯಾರಂತ ಕೇಳಿದಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ ಎ, ಕೇತಳ ದೇವಿ. ಈ ಕೇತಳ ದೇವಿ ಏನ್ ಮಾಡ್ತಾಳಂದ್ರ ಈ ಕೇದಾರೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡ್ತಾಳ. ಈ ಕೇತಳ ದೇವಿ ಯಾರು? ಹೊಯ್ಸಳರ ಪ್ರಸಿದ್ಧ ಅರಸ 2ನೇ ಇಮ್ಮಡಿ ವೀರಬಲ್ಲಾಳನ ಒಬ್ಳು
ಹೆಂಡತಿ ಅಥವಾ ರಾಣಿ ಆಗಿದ್ಲು. ಈ ದೇವಾಲಯ ಒಂದು ಶಿಲ್ಪಿ ಆಗಿದ್ದ ಯಾರು? ಹರಿಪ್ಪ. ನಿರ್ಮಾಣ ಯಾವಾಗ ಆಯ್ತಿದು? 1219ರಲ್ಲಿ. ಇಲ್ಲಿ ಈ ದೇವಾಲಯದ ಒಂದು ಪ್ರಮುಖ ಆಕರ್ಷಣೆ ಅಂದ್ರೆ ಇಲ್ಲಿ ನಾಟ್ಯ ಸರಸ್ವತಿಯ ವಿಗ್ರಹ ಕಂಡು ಬರುವುದು. ಪ್ರಶ್ನೆ ಹಿಂಗೂ ಕೇಳಬಹುದು ನಿಮಗ, ಏನಂದ್ರೆ ಹೊಯ್ಸಳರ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣಗೊಂಡ ಈ ಕೆಳಗಿನ ಯಾವ ದೇವಾಲಯದಲ್ಲಿ ನಾಟ್ಯ ಸರಸ್ವತಿ ವಿಗ್ರಹ ಕಂಡು ಬರುವುದಂತ ಕೇಳ್ಬೋದು. ಅದಕ್ಕೆ ಏನ್ ಮಾಡ್ಬೇಕು ನೀವು? ಕೇದಾರೇಶ್ವರ ದೇವಾಲಯ ಎಂಬ ಒಂದ ಉತ್ತರ ಹಾಕ್ಬೇಕು. ನೆನಪಿಟ್ಕೊಳ್ರಿ, ಇದನ್ನ ನಿರ್ಮಾಣ ಮಾಡಿದವ್ರು ಯಾರು? ಕೇತಳ ದೇವಿ. ಮತ್ತೊಂದು ಪ್ರಶ್ನೆ ಐತಿ ನೋಡ್ರಿ. ಸೋಮನಾಥಪುರದ ಕೇಶವ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಸೋಮ. ಮುಂದಿನ ಪ್ರಶ್ನೆ ನೋಡ್ರಿ ಸ್ನೇಹಿತರೆ, ಇದೊಂಚೂರು ಕರೆಕ್ಷನ್ ಮಾಡ್ತೀನಿ. ಸೋಮನಾಥಪುರದ ಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಯಾರಂದ್ರೆ ಕೇತುಮಲ್ಲ. ಸ್ವಲ್ಪ ಮಿಸ್ಟೇಕ್ ಆಯ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ದೇವಾಲಯ ನಿರ್ಮಾಣ ಮಾಡಿದವರು ಕೇತುಮಲ್ಲ. ಮುಂದಿನ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾವ ದೇವಾಲಯವನ್ನು ಸಂಪೂರ್ಣವಾಗಿ ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿದಾರೆ ಅವರು. ಈ ಕೆಳಗಿನ ಯಾವ ದೇವಾಲಯವನ್ನು ಸಂಪೂರ್ಣವಾಗಿ ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದಾರ. ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಾರಂದ್ರ ಹೊಯ್ಸಳೇಶ್ವರ ದೇವಾಲಯ, ಕೇಶವ ದೇವಾಲಯ, ಚೆನ್ನಕೇಶವ ದೇವಾಲಯ, ಪಂಚಲಿಂಗೇಶ್ವರ ದೇವಾಲಯ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಸೋಮನಾಥಪುರದ ಕೇಶವ ದೇವಾಲಯ. ಯಾವುದು? ಸೋಮನಾಥಪುರದ ಕೇಶವ ದೇವಾಲಯ. ಇದನ್ನ ನಿರ್ಮಾಣ ಮಾಡಿದವರು ಯಾರು? ಕೇತುಮಲ್ಲ. ಸಂಪೂರ್ಣ ಮಾಹಿತಿ ಇಲ್ಲಿ ನೋಡೋಣ. ಸೋಮನಾಥಪುರದ ಕೇಶವ ದೇವಾಲಯ ಕುರಿತಂತ ಸಂಪೂರ್ಣ ಒಂದು ಮಾಹಿತಿಯನ್ನ ಇಲ್ಲಿ ನೋಡೋಣ. ಏನು? ಈ ದೇವಾಲಯ ನಿರ್ಮಿಸಿದವರು ಯಾರು? ಸೋಮ. ಯಾಕೋ ಮಿಸ್ಟೇಕ್ ಆಯ್ತಲ್ಲ, ಸಾರಿ ಸ್ನೇಹಿತರೆ, ಇಲ್ಲಿ ಯಾಕೋ ಒಂಚೂರು ಮಿಸ್ಟೇಕ್ಸ್ ಆಯ್ತು. ಏನಂದ್ರೆ 72ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಸೋಮ. ಇಲ್ಲಿ ಕೂಡ ಕೇತುಮಲ್ಲ ಸ್ವಲ್ಪ ಮಿಸ್ಟೇಕ್ ಆಯ್ತು. ಇಲ್ಲಿ ಏನಂದ್ರೆ ಇದು ಕೂಡ ಸೋಮ. ಈ ದೇವಾಲಯ ನಿರ್ಮಾಣ ಮಾಡಿದವರು ಕೂಡ ಸೋಮ. ಸಂಪೂರ್ಣ ಮಾಹಿತಿ ನೋಡ್ರಿ ಇಲ್ಲಿ. ಸೋಮನಾಥಪುರದ ಕೇಶವ ದೇವಾಲಯ ನಿರ್ಮಾಣ ಮಾಡಿದವರು ಸೋಮ. ಇವನು ಯಾರಂದ್ರೆ 3ನೇ ನರಸಿಂಹನ ಒಬ್ಬ ದಂಡನಾಯಕನಾಗಿದ್ದ. ಇನ್ನು ಗರ್ಭಗೃಹ ತ್ರಿಕೂಟ ಮಾದರಿಯ ಒಂದು ಲಕ್ಷಣವನ್ನು ಕೂಡ ಇಲ್ಲಿ ಬಳಸಲಾಗಿದೆ. ಇನ್ನು ಇಲ್ಲಿ ಬಳಸಿರ್ತಕ್ಕಂಥ ಕಲ್ಲು ಯಾವುದಂದ್ರೆ ಮೆದುಕಲ್ಲು ಅಥವಾ ಪಳಪದ ಕಲ್ಲು. ಪ್ರಮುಖ ದೇವತೆ ಯಾವುದು? ವಿಷ್ಣು. ಇದು ನಿರ್ಮಾಣಗೊಂಡ ಕಾಲ ಯಾವುದು? 1358. ಇದರ ಒಂದು ಪ್ರಮುಖ ಖ್ಯಾತಿ ಏನಂದ್ರೆ ಹೊಯ್ಸಳ ಶೈಲಿಯ ವಿಕಸಿತ ಪ್ರೌಢ ಸ್ವರೂಪದ ರಚನೆಯನ್ನು ಇದು ಹೊಂದಿದೆ. ಅಂದ್ರೆ ಹೊಯ್ಸಳ ಶೈಲಿಯ ಒಂದು ಅತ್ಯಂತ ಉನ್ನತ ಘಟ್ಟದಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ರು. ಯಾವಾಗ? 1358ರಲ್ಲಿ. ಇಲ್ಲಿ ಇರ್ತಕ್ಕಂಥ ಪ್ರಮುಖ ದೇವತೆ ಯಾವುದು? ವಿಷ್ಣು. ಮತ್ತು ಇದು ತ್ರಿಕೂಟ ಮಾದರಿಯ ಒಂದು ಗರ್ಭಗೃಹಗಳ ಹೊಂದಿರತಕ್ಕಂಥ ದೇವಾಲಯ. ನಿರ್ಮಾಣ ಮಾಡಿದವರು ಸೋಮ ಎಂಬ ದಂಡನಾಯಕ. ಇದು 3ನೇ ನರಸಿಂಹನ ಕಾಲದಲ್ಲಿ ನಿರ್ಮಾಣಗೊಂಡಿತು. ಮತ್ತೊಂದು ಪ್ರಶ್ನೆ ನೋಡ್ರಿ. ಅಮೃತಪುರದ ಅಮೃತೇಶ್ವರ ದೇವಾಲಯವನ್ನು ನಿರ್ಮಿಸಿದವರು ಯಾರಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಏನು? ಅಮೃತಪುರದ ಅಮೃತೇಶ್ವರ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದಾರ. ಇದು ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ, ಅಮೃತೇಶ್ವರ ದಂಡನಾಯಕ. ಇಲ್ಲಿ ಕೊಟ್ಟಾರ ನೋಡ್ರಿ. ಈ ಅಮೃತಪುರದ ಅಮೃತೇಶ್ವರ ದೇವಾಲಯ ನಿರ್ಮಿಸಿದವರು ಅಮೃತೇಶ್ವರ ದಂಡನಾಯಕ ಮತ್ತು 1196ರಲ್ಲಿ ನಿರ್ಮಾಣಗೊಂಡಿತು. ಇದನ್ನು ಯಾರ ಕಾಲದಲ್ಲಿ ಅಂದ್ರೆ ಇಮ್ಮಡಿ ಬಲ್ಲಾಳನ ಕಾಲದಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಇದರ ಪ್ರಮುಖ ಶಿಲ್ಪಿ ಯಾರು? ಮಲ್ಲಿ ತಮ್ಮ. ಮಲ್ಲಿ ತಮ್ಮ ಈ ಒಂದು ಅಮೃತಪುರದ ದೇವಾಲಯದ ಪ್ರಮುಖ ಶಿಲ್ಪಿಯಾಗಿದ್ದ. ಮತ್ತೊಂದು ಪ್ರಶ್ನೆ ನೋಡ್ರಿ. ವಿದ್ಯಾ ಚಕ್ರವರ್ತಿಗಳು ಎಂಬ ಸಾಹಿತಿಗಳು ಯಾರ ಆಸ್ಥಾನದಲ್ಲಿ ಆಶ್ರಯ ಪಡೆದಿದ್ರು ಅಂತ ಪ್ರಶ್ನೆ ಕೇಳಿದಾರ. ಇದು ಎಕ್ಸಾಮ್ಗೆ ಒಂದ್ಸಲ ಬಂದೋಗಿತ್ತು, ನೋಟ್ ಮಾಡ್ಕೊಳ್ಳಿ. ವಿದ್ಯಾ ಚಕ್ರವರ್ತಿಗಳು ಎಂಬ ಸಾಹಿತಿಗಳು ಯಾರ ಆಸ್ಥಾನದಲ್ಲಿ ಆಶ್ರಯ ಪಡೆದಿದ್ದರು ಅಂತ ಪ್ರಶ್ನೆ ಕೇಳಿದಾರ. ಒಂದೇನ್ ಕೊಟ್ಟಾರ? ಕದಂಬರು, ಚಾಲುಕ್ಯರು, ಹೊಯ್ಸಳರು ಮತ್ತು ರಾಷ್ಟ್ರಕೂಟರು. ಇಲ್ಲಿ ಸರಿಯಾದ ಉತ್ತರ ಯಾವುದು? ಹೊಯ್ಸಳರು. ಹೊಯ್ಸಳರ ಕಾಲದ ಒಂದು ಪ್ರಮುಖ ಸಾಹಿತಿಗಳು ಇವರು. ಇಲ್ಲಿ ವಿದ್ಯಾ ಚಕ್ರವರ್ತಿಗಳು ಯಾರ್ಯಾರು ಅಂದ್ರೆ ಮೊದಲನೇ ವಿದ್ಯಾ ಚಕ್ರಿ ಬರ್ತಾನ, ಇವನು 2ನೇ ವೀರ ಬಲ್ಲಾಳನ ಕಾಲದಲ್ಲಿ ಇರ್ತಾನ. ಆಮೇಲೆ ಇವನ್ ಮಗ ಯಾರು? ವೈದ್ಯನಾಥ ವಿದ್ಯಾ ಚಕ್ರವರ್ತಿ ಅಂತ ಬರ್ತಾನ. ಇವನು ಗದ್ಯ ಕರ್ಣಾಮೃತ ಎಂಬ ಕೃತಿಯನ್ನು ಬರೀತಾನ. ಈ ಕೃತಿಯಲ್ಲಿ ಏನಂತಂದ್ರೆ ಪಾಂಡ್ಯ ಮತ್ತು ಹೊಯ್ಸಳರ ಕದನವನ್ನ ನಾವು ನೋಡ್ತೀವಿ ಇಲ್ಲಿ ಈ ಕೃತಿಯಲ್ಲಿ. ಆಮೇಲೆ 3ನೇ ಒಬ್ಬ ವಿದ್ಯಾ ಚಕ್ರವರ್ತಿನ, ಅವನ ಹೆಸರು ಸಕಲ ವಿದ್ಯಾ ಚಕ್ರವರ್ತಿ. ಇವನು ರುಕ್ಮಿಣಿ ಕಲ್ಯಾಣ ಎಂಬ ಸಂಸ್ಕೃತ ಗ್ರಂಥವನ್ನ ಬರೀತಾನ. ಅದು ರುಕ್ಮಿಣಿ ಕಲ್ಯಾಣ ಎಂಬ ಸಂಸ್ಕೃತ ಗ್ರಂಥವನ್ನ ಬರೀತಾನೆ ಇವನು. ನೋಡೋಣ ಇನ್ನು ಹೊಯ್ಸಳರ ಸಾಹಿತ್ಯ ನೋಡೋಣ. ಕೊನೆಯದಾಗಿ ಹೊಯ್ಸಳರ ಸಾಹಿತ್ಯ. ಇವರ ಕಾಲದಲ್ಲಿ ರಚನೆಯಾದ ಕನ್ನಡ ಕೃತಿಗಳು
ನಾಗಚಂದ್ರ ಒಬ್ಬ ಕವಿ ಬರ್ತಾನೆ. ಇವನ್ ಏನ್ ಮಾಡ್ತಾನ, ಮಲ್ಲಿನಾಥ ಪುರಾಣ, ರಾಮಚಂದ್ರ ಚರಿತ ಪುರಾಣ. ಮತ್ತೊಬ್ಬ ಯಾರು ಬರ್ತಾನಂದ್ರ ಪಂಪ ರಾಮನ ಕೃತಿಯನ್ನು ಕೂಡ ಇವನು ಈ ನಾಗಚಂದ್ರ ಬರಿತಾನ. ಆಮೇಲೆ ರಾಜ್ಯಾದಿತ್ಯ ಒಬ್ಬ ಕವಿ ಬರ್ತಾನ. ಕ್ಷೇತ್ರ ಗಣಿತ, ವ್ಯವಹಾರ ಗಣಿತ ಮತ್ತು ಲೀಲಾವತಿ ಎಂಬ ಗ್ರಂಥಗಳನ್ನ ಬರಿತಾನ. ಇನ್ನು ನಯಸೇನ ಏನ್ ಮಾಡ್ತಾನಂದ್ರ ಧರ್ಮಾಮೃತ ಎಂಬ ಕೃತಿಯನ್ನ ಬರಿತಾನ. ಆಮೇಲೆ ರಾಘವಾಂಕನ, ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಪುರಾಣ ಕೂಡ ಇಲ್ಲಿ ರಚನೆ ಆಗ್ತಾವ. ಇನ್ನು ಮತ್ತೊಬ್ಬ ರಗಳೆ ಕವಿ ಇರ್ತಾನೆ, ಯಾರು, ಹರಿಹರ. ಇವನು ಗಿರಿಜಾ ಕಲ್ಯಾಣ, ಪಂಪಾ ಶತಕ, ಶಿವಾಕ್ಷರಮಾಲೆ, ಬಸವದೇವರ ರಾಜ್ಯ ರಗಳೆ, ನಂಬಿಯಣ್ಣನ ರಗಳೆ ಮುಂತಾದ ಕೃತಿಗಳನ್ನ ಯಾರು ಬರಿತಾನಂದ್ರೆ ಈ ಹರಿಹರ ಬರಿತಾನ. ಇನ್ನು ಕವಿ ಚಕ್ರವರ್ತಿ ಜನ್ನ ಕೂಡ ಇವ್ರ ಕಾಲದಲ್ಲಿ ಇರ್ತಾನ. ಇವನು ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಕೃತಿಗಳನ್ನು ಬರಿತಾನ. ಇನ್ನು ಕೇಶಿ ರಾಜ ಬರ್ತಾನೆ ಇಲ್ಲಿ. ಇವನು ಯಾವುದು, ಶಬ್ದಮಣಿ ದರ್ಪಣ ಎಂಬ ಕನ್ನಡದ ಒಂದು ಪ್ರಮುಖ ಕೃತಿಯನ್ನ ಬರಿತಾನ. ಇನ್ನು ಸಂಸ್ಕೃತ ಕೃತಿಗಳು ನಾರಾಯಣ ಪಂಡಿತ ಎಂಬ ಕವಿ ಇರ್ತಾನ. ಇವನ್ ಏನ್ ಮಾಡ್ತಾನ ಅಂದ್ರ ಮಾಧವ ವಿಜಯ ಮತ್ತು ಮಣಿಮಂಜರಿ ಎಂಬ ಕೃತಿಗಳನ್ನ ಬರಿತಾನ. ಇನ್ನು ಅವಾಗ್ಲೇ ನೋಡಿದ್ರಿ ನೀವು ಇಲ್ಲಿ ಮೂರನೇ ಸಕಲ ವಿದ್ಯಾ ಚಕ್ರವರ್ತಿ ಎಂಬ ಕವಿ ಬರ್ತಾನ. ಇವನು ರುಕ್ಮಿಣಿ ಕಲ್ಯಾಣ ಎಂಬ ಕೃತಿಯನ್ನು ಬರಿತಾನ. ಇನ್ನೊಬ್ಬ ತ್ರಿವಿಕ್ರಮ ಪಂಡಿತ ಒಬ್ಬ ವ್ಯಕ್ತಿ ಬರ್ತಾನ. ಇವನು ಉಷಾಪಹರಣ ಎಂಬ ಕೃತಿಗಳನ್ನ ಬರಿತಾನ. ಸ್ನೇಹಿತರೆ, ಇಲ್ಲಿಗೆ ಈ ಹೊಯ್ಸಳರ ಒಂದು ಟಾಪಿಕ್ ಮುಗೀತು. ಇನ್ನೊಂದು ಒಂದು ಸಣ್ಣ ಟಾಪಿಕ್ ಐತಿ ಇಲ್ಲಿ ನಮ್ಮ ಕರ್ನಾಟಕ ಸಂಬಂಧಪಟ್ಟದ್ದು. ಕೇವನರ ಒಂದು ಟಾಪಿಕ್ ಮೇಲೆ ಒಂದು 20 ಪ್ರಶ್ನೆಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.